ನಮ್ಮ ಮನೆತನ ಶಿವಭಕ್ತನ ಮನೆತನ. ನಮ್ಮ ತಂದೆಯವರು ಸ್ವಲ್ಪ ಆಧ್ಯಾತ್ಮ ಜೀವಿ ಇರೋದ್ರಿಂದ ವಿದ್ಯೆ ಕಲಿಸ್ಬೇಕಂತೇಳಿ ಊರಾಗ ಒಂದು 500 ಶಾಲೆಗೆ ಕಳಿಸಿದರು. ಅಲ್ಲೆಲ್ಲ ಶ್ರೀಮಂತರ ಮಕ್ಕಳು, ದೊಡ್ಡವ್ರ ಮಕ್ಕಳು ಒಂದು ಶಾಲೆ ಕುಂತ ನಾವೊಂದು ಶಾಲೆ ಪಕ್ಕದಾಗ ಕೂಡ್ತಿದ್ದೆ. ಬಾಲ್ಯದಾಗ ನನ್ನನ್ನು ಹುಚ್ಚ ಅಂತಿದ್ರು. ನನ್ನನ್ನು ತಾನು ಮೌನ ಇರೋದು ಭಾಳ, ನಾನು ಮಾತಾಡ್ತಿಲ್ಲ ಯಾರ ಜೊತೆಯಲ್ಲಿ. ಆ ಹುಚ್ಚ ಅಂತ ತಿಳಿದ್ರು ಕೂಡ ವಿದ್ಯಾದಲ್ಲಿ ಭಾಳ ಮುಂದೆ. ನನ್ನೊಳಗೆ ಏನಿರ್ತದೋ ನನಗೆ ಗೊತ್ತು. ನಾನು ಶಾಣೆನಿದ್ದೀನಿ, ಜನರ ಕಣ್ಣ ಹುಚ್ಚಿದ್ದೆ. ಆತ್ಮೇರೆ, ಶರಣಾರ್ಥಿ. ಈ ನಾಡು ಕಂಡ ಅಪರೂಪದ ಬಸವ ಸಾಹಿತ್ಯ ಮತ್ತು ಬಸವಾದಿ ಶರಣರ ಕುರಿತು ಸಮಗ್ರವಾಗಿರುವಂಥ ಒಂದು ಸತ್ಯವನ್ನು ಅರ್ಥ ಮಾಡಿಕೊಂಡಿರುವ, ಅಗಾಧ ಓದಿನ ಶಕ್ತಿ ಹೊಂದಿರುವ ಬೆಲ್ದಾಳ್ ಶರಣರೆಂದೇ ಖ್ಯಾತಿಯಾದ ಸಿದ್ದರಾಮ ಶರಣರು ನಮ್ಮೊಂದಿಗಿದ್ದಾರೆ. ನಾನು ಅವರನ್ನು ಈ ಮಾತಿಗೆ ಆಹ್ವಾನಿಸ್ತೇನೆ. ಶರಣಾರ್ಥಿಗಳ ಪರ. ನೀವು ಇಡೀ ನಾಡಿಗೆ ಗೊತ್ತಿದ್ದವರು, ನಿಮ್ಮನ್ನು ಪರಿಚಯ ಅಗತ್ಯ ಇಲ್ಲ. ಆದರೂ ಕೂಡ ಒಂದು ಕುತೂಹಲ ಇರ್ತದೆ, ನಿಮ್ಗೆ ಇದೆಲ್ಲ ಹೆಂಗೆ ಸಾಧ್ಯ ಆಯಿತು, ನಿಮ್ಮ ಬಾಲ್ಯದಲ್ಲಿ ನಿಮ್ಮ ಸಂಪ್ರದಾಯ ಹೆಂಗಿತ್ತು, ನೀವು ಅಪ್ಪಟ ಬಸವ ಭಕ್ತರಿದ್ದರು, ಮೊದಲೇನಾದರೂ ವಿಚಿತ್ರವಾದ ಆಚರಣೆಗಳು ನಿಮ್ಮ ಬದುಕಿನಲ್ಲಿದ್ದವು ಅನ್ನೋಂಥ ಕುತೂಹಲ ನಮಗಿದೆ. ಏನು ಹೇಳಲಿಕ್ಕೆ ಬಯಸ್ತೀರಿ ಅಜ್ಜಾರೆ? ನನ್ನ ಚರಿತ್ರೆ ಒಂದು ರೋಚಕ. ಭಾಳಷ್ಟು ಜನ ಬಸವ ಬೆಳಗು ಅಂತ ನನ್ನ ಮೇಲೆ 71ನೇ ವರ್ಷಿಗೆ ಅಭಿನಂದನೆಗಂತ ತೆಗೆದು ನಾಡಿನ ಎಲ್ಲರೂ ಬರ್ದಾರೆ. ಗವರ್ನರ್ ಹಿಡ್ಕೊಂಡು ಅನೇಕ ಮಂತ್ರಿಗಳು, ಸಾಹಿತಿಗಳು, ಎಲ್ಲ ಧರ್ಮದ ಗುರುಗಳು, ನಮ್ಮ ಧರ್ಮದ ಅಷ್ಟೇ ಅಲ್ಲ, ಎಲ್ಲ ಧರ್ಮದ ಗುರುಗಳು ಕೂಡ ನನ್ನ ಮೇಲೆ ಬರ್ದಾರೆ. ಇದು ಒಂದು ಒಬ್ಬರು ಬರೀತಾರೆ, ಇಷ್ಟು ವ್ಯಕ್ತಿ ಹೆಂಗೆ ಬೆಳೆದರು ಅಂತ ಹೇಳಿ. ಇದು ಜಗತ್ತಿನ ಸೇವನ ಒಂಡ್ರದಂತಾರೆ, ಇದು 8ನೇ ಒಂಡ್ರ ಅಂತ ಒಬ್ಬರು ಬರ್ದಾರೆ. ಇದು ದೊಡ್ಡ ವ್ಯಕ್ತಿಗಳು ಬರ್ದಾರೆ. ಯಾಕಂತಂದರೆ ನಾನು ಹುಟ್ಟಿದ್ದು ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಬೆಲ್ದಾಳ್ ಅಂತ ಭಾಳ ಸಣ್ಣ ಕುಗ್ರಾಮ, ಗುಡ್ಡಗಾಡು ಊರದು. ಅಲ್ಲಿ ಅತ್ಯಂತ ಶೋಷಿತ ಸಮುದಾಯದಲ್ಲಿ ನಾನು ಹುಟ್ಟಿದ್ದು. ಶ್ರೀಮಂತ ಮನೆತನ ಅಲ್ಲ, ಏನು ಮಧ್ಯಮ ವರ್ಗದ ಮನೆತನೂ ಅಲ್ಲ, ಭಾಳ ಬಡತನ ಇದ್ದಂಥ ಮನೆತನದಲ್ಲಿ 1948ರಲ್ಲಿ ಫೆಬ್ರವರಿ ತಿಂಗಳಲ್ಲಿ, ಅದು ಈ ಅಮಾವಾಸ್ಯೆ ಶಿವರಾತ್ರಿ ಬರ್ತದಲ್ಲ, ಶಿವರಾತ್ರಿ ದಿವಸ ನನ್ನ ಜನ್ಮ ಆಗಿದೆ ಅಂತ ಹಿರಿಯರೆಲ್ಲ ಹೇಳ್ತಾರೆ. ನಮ್ಮ ಮನೆತನ ಶಿವಭಕ್ತರ ಮನೆತನ. ನಮ್ಮ ತಂದೆಯವರು, ನಮ್ಮ ತಾತ ಹಿಡ್ಕೊಂಡು ಶಂಭುಲಿಂಗಪ್ಪ ಅಂತ ಆ ಕಾಲದ ಶರಣರವರು. ನಾನು 100 ವರ್ಷದ ಆಚಿನ ಮಾತಾಡ್ತಾ ಇದ್ದೇನೆ ಸರ್. ಇದು 100-150 ವರ್ಷದ ಆಚಿಂದು. ಈಗ ನಮ್ಮ ತಂದೆಯವರು ನಮ್ಗೆ ಜನ್ಮ ಕೊಟ್ಟಂಥವ್ರು ಹೋಗಿನೇ ಮತ್ತು 45 ವರ್ಷ ಮೇಲೆ ಆಯ್ತು. ಈಗ ನನಗೀಗ 77 ರನ್ನಿಂಗು ನಡೆಯೋದು. ಅಂದ್ರೆ ಅದಕ್ಕಿಂತ ಮೊದಲು ನಮ್ಮ ತಾತವ್ರೆಲ್ಲ ಶಿವಭಕ್ತರು. ನಮ್ಮ ಮನೆತನ ಶಿವಭಕ್ತರ ಮನೆತನ. ಬಡತನ ಇದ್ದರೂ ಶಿವಭಕ್ತಿ ಭಾಳ. ನಮ್ಮ ತಂದೆಯವರಂತೂ 10 ಶರಣರು. ಹೇಗೆ ಅಂತಂದರೆ, ಅವ್ರು ಹಗಲೆಲ್ಲ ಈ ಗೋಡೆ ಕಟ್ಟ ಕೆಲಸ ಮಾಡ್ತಿದ್ರು. ಸ್ವಲ್ಪ ಅಲ್ಪ ಭೂಮಿ ಇದ್ದರೂ ಭೂಮಿದ ಏನು ಹಂತದ್ದು ಬರೋದು ಮಾಡಿ ಹಗಲ ರಾತ್ರಿ ಬಂದು ಅನ್ನೋದು ಏಕ್ತಾರಿ ಅಂತ ಇರ್ತದಲ್ಲ, ಹೀಗೆ ಏಕ್ತಾರಿ ತೊಗೊಂಡು ಭಜನೆ ಮಾಡೋರು. ಶಂಭೋ ಅಂತ ದಾಟಿ ಹಿಡಿದ್ರೆ ಒಂದು 5 ಕಿಲೋಮೀಟ್ರ್ ಕೇಳೋತಿತ್ತು ಅವ್ರ ಧ್ವನಿ. ಅಷ್ಟು 6 ಅಡಿ ಉದ್ದ ಆಳವ್ರದ್ದು. ಹೀಗಾಗಿ ಶಿವಭಕ್ತಿ ಪ್ರಸಿದ್ಧ ಅವ್ರದ್ದು. ಊರಾಗ ನ್ಯಾಯ ಪಂಚಾಯತಿ ಏನೇ ಮಾಡಿದ್ರು ಕೂಡ ಆಗಿನ ಕಾಲ ಕುಲಕರ್ಣಿ ಅಂತ ಇರ್ತಿದ್ರು, ದೇಶಮುಖರ ಅಂತ ಇರ್ತಿದ್ರು. ಯಾರಿದ್ರು ನಮ್ಮ ತಂದೆಯವ್ರ ಮೇಲೆ ಫೈನಲ್ ಮಾಡ್ತಿದ್ರು. ಇವರು ಎಷ್ಟು ಒಂದು ಸ್ಥಿತಿಯಲ್ಲಿ, ಸಣ್ಣ ಸ್ಥಿತಿಯಲ್ಲಿ ಇದ್ದರೂ ಕೂಡ ಇವ್ರ ಮಾತಿಗೆ ಗೌರವ ಊರು ಜನ ಕೊಡೋದು. ಹೀಗಾಗಿ ನಮ್ಮ ಮನೆತನ ಶಿವಭಕ್ತ ಮನೆತನ. ವಿಶೇಷ ಬೆಳೆಸದೆ ಶಿವಭಕ್ತ ಮನೆತನ ತಂದೆ ತಾಯಿಯನ್ನು ಶಿವಭಕ್ತಿ ಮಾಡ್ತಿದ್ರು. ಅವ್ರ ಜೊತೆ 4 ಜನ 10 ಜನ ಬಂದು ಸಾಮೂಹಿಕವಾಗಿ ಭಜನೆ ಮಾಡ್ತಿದ್ರು. ನಮ್ಮ ಮನೆಯಾಗ ನಿರಂತರ ವಿಭೂತಿ ಧರಿಸೋದು, ಲಿಂಗ ಪೂಜೆ ಮಾಡೋದು, ಹುಟ್ಟ ಲಿಂಗ ಇತ್ತು ನಮ್ಮಲ್ಲಿ ಮನೆ. ಮುಂದೆ ನಮ್ಮ ತಂದೆ ತಾಯಿಯರು ಭಜನೆ ಮಾಡೋದ್ರ ಜೊತೆ ನಾನು ಕೂಡ್ತಿದ್ದೆ. ಆ ಭಜನೆ ನನ್ನ ಮೇಲೆ ಮುಖ್ಯವಾಗಿ ಪ್ರಭಾವ ಬೀರಿತ್ತು. ಮೇನ್ ನನಗೆ ಮುಖ್ಯ ಪ್ರಭಾವ ಬೀರಿದ್ದು ತಂದೆ ತಾಯಿಯವರ ಸಂಸ್ಕಾರ. ಅವು ತತ್ವಪದಗಳಿರ್ತದ್ವ? ತತ್ವಪದಗಳು ಭಾಳ ಒಳ್ಳೆ ತತ್ವಜ್ಞಾನಿಗಳು ಹಾಡ್ತಿದ್ರು. ಅವರು ತತ್ವಜ್ಞಾನಿ ಹೇಳ್ತಿದ್ರು. ಅವ್ರೇನು ಬರ್ದಾರಲ್ಲ ಓದಾರಲ್ಲ, ಆದರೆ ಎಲ್ಲ ಕತೆ ಪುರಾಣ ಕತೆ ಎಲ್ಲ ಬಾಯ್ಪಾಠ ಹೇಳ್ತಿದ್ರು ಅವರು. ಅವ್ರ ಜ್ಞಾಪಕ ಶಕ್ತಿ ಭಾಳ ಇತ್ತು. ಅದಕ್ಕೆ ಅವರು ಭಜನೆ ಮಾಡೋದ್ಮೇಲೆ ನನ್ನ ಮೇಲೆ ಪ್ರಭಾವ ಭಜನೆ ಬಿದ್ದಿತ್ತು. ಆನಂತರ ನಮ್ಗೆ 8 ವರ್ಷ ಆದಾಗ ತಂದೆಯವರು ವಿದ್ಯಾ ಕಲಿಸ್ಬೇಕನ್ನೋದು. ಆ ಕಾಲಕ್ಕೆ ನಮ್ಮೆಲ್ಲ ಹಿಂದುಳಿದು ಸಮಾಜ ಶೋಷಿತ ಸಮುದಾಯದ ವಿದ್ಯಾ ಕಲಿಯೋದು ಪ್ರಶ್ನೆ ನಿಂತಿಲ್ಲ.
ಆದರೂ ನಮ್ಮ ತಂದೆಯವರು ಸ್ವಲ್ಪ ಆಧ್ಯಾತ್ಮ ಜೀವಿ ಇರೋದ್ರಿಂದ ವಿದ್ಯೆ ಕಲಿಸ್ಬೇಕಂತೇಳಿ ಊರಾಗ ಒಂದು 500 ಶಾಲೆಗೆ ಕಳಿಸಿದರು. ಅಲ್ಲೆಲ್ಲ ಶ್ರೀಮಂತರ ಮಕ್ಕಳು ದೊಡ್ಡವ್ರ ಮಕ್ಕಳು ಒಂದು ಶಾಲೆ ಕುಂತ ನಾವೊಂದು ಶಾಲೆ ಪಕ್ಕದಾಗ ಕೂಡ್ತಿದ್ದೆ. ಈ ರೀತಿ ವಿದ್ಯೆ ಕಲಿತೆ. ಸ್ವಲ್ಪ ವಿದ್ಯೆ ಅಂದರೆ ಏನು, ಅಲ್ಲಿ ಒಂದು ಪ್ರಾಥಮಿಕ ಇಷ್ಟು ಊರಾಗಾಯಿತು. ಆಮೇಲೆ ಸರ್ಕಾರಿ ಶಾಲೆ ಬಂತು. ಸರ್ಕಾರಿ ಶಾಲೆ ಬಂದಾಗ ಆ ಶಾಲೆ ಕೂಡ 2ನೇ ಕ್ಲಾಸ್ ನಮ್ಮ ಊರಾಗ ಮುಗೀತು. ಮುಗಿದ ನಂತರ ಮತ್ತೊಂದು ಊರಾಗ ಒಂದು 3ನೇ ಕ್ಲಾಸು ಅಡ್ಮಿಷನ್ ಆಯಿತು. 3ನೇ ಕ್ಲಾಸ್ ಕಲಿತೆ. ಭಜನೆ ಮಾಡ್ಕೋತೇನೆ, ಭಜನೆ ಬಿಟ್ಟಿಲ್ಲ. ಭಜನೆ ಆದ ನಂತರ ಮುಂದೆ ನಾನು ಆ ಏಕತಾರಿ ಪೂರ್ತಿ ನನ್ನ ಕೈಗೆ ಬಂದುಬಿಡ್ತು. ಬಾಲ್ಯದಲ್ಲಿ ಒಂದು ವಿದ್ಯೆ ಯಾಕೆ ಮುಗಿಸಿದೆ 3ನೇ ಕ್ಲಾಸಿಗೆ ಅಂತಂದರೆ, ನಮ್ಮಲ್ಲಿ ಊರಾಗ ಪಕ್ಕದ ಊರು ಒಂದು 5-6 ಕಿಲೋಮೀಟರ್ ಮೇಲೆ ಒಂದು ಊರ. ಅಲ್ಲಿಂದ ಹೋಗೋಕ್ಕೆ ಒಂದು ಸ್ವಲ್ಪ ನನಗೆ ಜೊತೆಯಲ್ಲಿದ್ದಂಥ ಕ್ಲಾಸ್ ಬಿಟ್ಟು ತಡ ಮಾಡಿದ್ದ. ಆ ತಡ ಮಾಡೋದ್ರಿಂದ ನಾನು ಒಬ್ಬನೇ ಹೋದೆ. ನಡಿಯೋದು ನಾವು ಅಲ್ಲ ಬರಲ್ಲ ಅಂತ ಕುಂತವ. ಹೋದ ಕೂಡಲೇ ನನ್ನ ಲೈಫ್ದಾಗ ಆ ಬಾಲ್ಯದಾಗ ಏನು ಸ್ಕೂಲ್ ಅದ, ಯಾವುದೇ ಶಿಕ್ಷಕರಿಂದ ಗುರುಗಳಿಂದ ವಿದ್ಯಾಗುರುಗಳನ್ನ ನಾನು ಇವೊಂದು ಬೇಯಿಸ್ಕೊಂಡಿಲ್ಲ, ಪೆಟ್ಟು ತಿಂದಿಲ್ಲ. ಬಾಲ್ಯದಾಗ ನನ್ನನ್ನು ಹುಚ್ಚ ಅಂತಿದ್ರು. ನನ್ನನ್ನು ತಾನು ಮೌನ ಇರೋದು ಭಾಳ, ನಾನು ಮಾತಾಡ್ತಿಲ್ಲ ಯಾರ ಜೊತೆಯಲ್ಲಿ. ಆ ಹುಚ್ಚ ಅಂತ ತಿಳಿದ್ರು ಕೂಡ ವಿದ್ಯಾದಲ್ಲಿ ಭಾಳ ಮುಂದೆ. ಹಿಂಗಿರೋದ್ರಿಂದ ತಡ ಆಗಿ ಬಂದಿದ್ದಕ್ಕೆ ನಮ್ಮ ಆ ಶಿಕ್ಷಕರು ಏನು ಮಾಡಿದ್ರು, ಮ್ಯಾಲ ಕಣಕಿ ಇತ್ತು. ಆ ಕಾಲಕ್ಕೆಲ್ಲ ಮನೆ ಏನಂತೀರಿ ಚಿಲ್ಕಿ ಮನೆಗಳು ಇರ್ತದಲ್ಲ, ಮೇವು ದನಗಳಿಗೆ ಮೇವು ಹಾಕಿದಿತ್ತು. ಆ ಒಂದು ಚಿಪಾಟಿ ಅಂದ್ರೆ ಜೋಳದ ದಂಟು ತೊಗೊಂಡು ಕೈ ಮೇಲೆ ಹೊಡೆದ್ರು. ಒಂದು ಅದು ಏನು ಸ್ವಾಭಿಮಾನ ಗೊತ್ತಿಲ್ಲ ನನಗೆ. ಅಂದಿಂದ ಶರಣ ಹೊಡೆದೆ. ಶಾಲೆಗೆ ಹೋಗಲಿಲ್ಲ. ನಾನು ಯಾರಿಂದನೂ ಬೇಯಿಸ್ಕೊಂಡಿಲ್ಲ, ಹೊಡೆಸ್ಕೊಂಡಿಲ್ಲ, ತಪ್ಪು ಮಾಡಿದಂತೂ ಅನಿಸ್ಕೊಂಡಿಲ್ಲ, ತಪ್ಪು ಬರೆದೆ ಅಂತ ಅನಿಸ್ಕೊಂಡಿಲ್ಲ ನಾನು. ಹೀಗಿದ್ದಾಗ ಹೊಡೆದ್ರಲ್ಲ ಸ್ವಾಭಿಮಾನ ಕಾಡ್ತು. ಶಾಲೆ ಬಿಟ್ಟೆ. ಎಷ್ಟು ಜನ ಭಾಳ ಪ್ರಯತ್ನ ಪಟ್ಟರು, ನಿಮ್ಮ ಮಗ ಆಗಿನ ಕಾಲಕ್ಕೆ ಮಾಸ್ತರ್ ಆಗ್ತಾರ್ರಿ, ದೊಡ್ಡ ಬೆಳಿತಾರ್ರಿ, ಶಾಲೆ ಬಿಡಿಸ್ಬೇಡ್ರಿ ಅಂತಂದರು. ನಮ್ಮ ತಂದೆಯರು ಹೇಳಿದ್ರು, ನಮ್ಮ ಮಗ ಶಾಲೆ ಕಲಿತು ಏನೋ ನೌಕರಿ ಹಿಡಿಬೇಕಂತ ನನ್ನ ಇಚ್ಛೆ ಇಲ್ಲ ರೀ. ಅವರು ಶಾಸ್ತ್ರ ಪುರಾಣ ಓದೋ ಪ್ರತ್ಯೇಕ ಅಕ್ಷರ ಬಂದದ್ದು ಸಾಕು ನನಗೆ. ಅಷ್ಟು ಶಿವಭಕ್ತಿಯ ಪದ್ಯ ಹಾಡಿ ಮಾಡಿ ನಮ್ಗೆ ತತ್ವಜ್ಞಾನ ಹೇಳಿದ್ರು ಸಾಕು. ಅಷ್ಟು ವಿದ್ಯೆ ಬಂದದಂತ ಹೇಳಿ ಶಾಲೆ ಬಿಡಿಸಿದ್ರಪ್ಪ. ಬಿಡಿಸ್ಕೊಂಡು ನನ್ನದು ಯಾವಾಗ ಶಾಲೆ ಬಿಟ್ಟು ನಂತರ ಬರೀ ಏಕತಾರಿ ತೊಗೊಂಡು ಶಿವಭಕ್ತಿ ಮಾಡಿದ್ರು ರಾತ್ರಿ ಹೊತ್ತ. ನಾನು ಭಜನೆ ನಾನು ಮಗ್ನದೆ, ತಂದೆ ತಾಯಿರ ಜೊತೆ ನಾನು ಮಗ್ನದೆ. ಅದಲ್ಲದೆ ನಾನೇ ಸ್ವಂತ ಭಜನೆ ಕೂಡ ಮಾಡೋಕ್ಕೆ ಶುರು ಮಾಡಿದೆ. ಮುಂದೆ ಈ ಭಜನೆ ಎಲ್ಲಿಗೆ ಬಂತು ಅಂದರೆ, ನನಗೆ ಒಂದು ವೃತ್ತಿ ಬೇಕಲ್ಲ ಬದುಕಲಿಕ್ಕೆ, ಒಂದು ಟ್ರೇಲಿಂಗ್ ಕಲಿಸ್ಬೇಕಂತೇಳಿ ಒಬ್ಬರ ಹತ್ತಿರ ಒಂದು ಟ್ರೇನಿಂಗ್ ಕೊಟ್ಟರು. ಟೇಲರಿಂಗ್, ಬಟ್ಟೆ ಹೊಲಿಯೋದು. ಅದೊಂದು ಸ್ವಲ್ಪ ಅಭ್ಯಾಸ ಮಾಡಿಕೊಂಡು ಬಟ್ಟೆ ಹೊಲಿಬೇಕು, ಶಿವಯೋಗ ಅಂದ್ರೇನು ಭಜನೆ ಮಾಡಬೇಕು. ಈ ಭಜನೆ ನಮ್ಮ ಭಾಗದಾಗ ಏನಿದೆ ಅಂದರೆ ಪಂಢರಪುರ ಪ್ರಭಾವ ಭಾಳ. ಅದಕ್ಕೆ ನನ್ನ ಹೆಸರು ಮೊದಲು ವಿಠ್ಠಲ ಅಂತ ಇಟ್ಟಿದ್ರು ತಂದೆ ತಾಯಿಯವರು. ಶಿವಭಕ್ತರಿದ್ರು ಕೂಡ ಅವ್ರಿಗೆ ಅದು ಇದು ಭೇದ ಕಾಣ್ತಿದ್ದಿಲ್ಲ, ಎಲ್ಲ ಮಿಕ್ಸ್ ಆಗಿ ನಡೀತಿಲ್ಲ, ನಂಬಿಕೆ ಆಗಿದ್ದು. ಆಗ ನನ್ನ ಹೆಸರು ವಿಠ್ಠಲ ಅಂತ ಕರಿತಿದ್ರು. ನಮ್ಮ ತಂದೆ ತಾಯಿಗೆ ಭಾಳ ಜನ ನಿನ್ನ ಮಗ ಮೌನ ಇರ್ತಾರೆ, ಹುಚ್ಚನಂಗೆ ಕಾಣ್ತಾರೆ, ಹೆಂಗೆ ಬದುಕ್ತಾನೆ ಇವ ಮುಂದೆ, ಬದುಕೋದು ಹೇಗೆ ಒಂದು ಅಂತ ಚರ್ಚೆ ಮಾಡ್ತು ಊರು ಹಿರಿಯರು ಬಂದು. ಏನೋ ದಾರಿ ಮಾಡಬೇಕು ಲಾಲಪ್ಪ ನಿನ್ನ ಮಗನಿಗೆ, ಯಾಕಂದ್ರೆ ಯಾಕೋ ಹುಚ್ಚು ಕಾಣಿಸ್ತಾನ ಅಂತ ಹಿಂಗೆ ಮಾತಾಡ್ತಿಲ್ಲ ಯಾರ ಜೊತೆಯಲ್ಲಿ. ಧ್ಯಾನ ಮಾಡ್ತಿದ್ರಿ ಮೌನ. ನನ್ನೊಳಗೆ ಏನಿರ್ತದೋ ನನಗೆ ಗೊತ್ತು. ನಾನು ಶಾಣೆನಿದ್ದೀನಿ, ಜನರ ಕಣ್ಣ ಹುಚ್ಚಿದ್ದೆ. ಒಳಗೆ ಏನು ವಿಚಾರ ಮಾಡ್ತಿದ್ರಿ? ಏನು ದೇವ್ರಿಗೆ ಹೊಲಿಸ್ಕೋಬೇಕು, ನಾನು ಪರಮಾತ್ಮನ ಕಾಣಬೇಕು, ಇದು ತಲೆಗಿರ್ತಿತ್ತು. ಆ ಹುಟ್ಟಣೆ ಹಂಗೈತಿ. ನನಗೆ ಯಾರು ಮಾರ್ಗದರ್ಶಕರಲ್ಲ ಯಾರಿಲ್ಲ ಸರ್, ಯಾರೂ ಬದುಕಿನಾಗ ಮಾರ್ಗದರ್ಶಕರೇ ಇಲ್ಲ ನನಗೆ. ತಂದೆ ತಾಯಿ ಪ್ರಭಾವ ಭಾಳ. ಹೀಗಾಗಿ ಹೆಂಗೆ ಬದುಕು ಅನ್ನೋದು ಚಿಂತೆ ಇತ್ತು ಜನರಿಗೆ. ಅದು ಹೆಂಗೋ ಬಂತು. ಮುಂದೆ ಟೇಲಿಂಗ್ ಕೆಲಸ ಮಾಡ್ತಾನೆ ನಾನು ಪಂಢರಪುರ ವಾರ್ಕರಿಗೆ ಕೂಡ ಹೋಗ್ತಿದ್ದೆ. ನಾನು ಆ ಕಾಲಕ್ಕೆ ನಾನು ಸಣ್ಣ, ಇನ್ನೊಂದು 15 ಅಲ್ಲಿ ಹೋದ ಕೂಡಲೇ ಮಾಳ ಹಾಕಬೇಕು, ಮಾಳನ ಹಾಕೋದು ಧಾರ್ಮಿಕ ಭಾವನೆ, ಭಕ್ತಿ ಮಾರ್ಗ. ದೇವನನ್ನು ಒಲಿಸ್ಕೋಬೇಕಪ್ಪ, ದೇವನ ಒಲಿಸ್ಕೋಬೇಕು, ಅವನನ್ನು ಕಾಣಬೇಕು ಅಂತ ಒಂದು ಹಂಬಲ. ಆಮೇಲೆ ವಿಭೂತಿ ಜೊತೆ ಗಂಧನ ಹೊಸದೆ ಹಿಂಗೆ ಈ ಬ್ರಾಹ್ಮಣ ಧರಿಸ್ತಾರಲ್ಲ, ಹಿಂಗೆ ನಮ್ಗೆ ಅದು ಇದು ಗೊತ್ತಿಲ್ಲ, ಒಂದು ಧಾರ್ಮಿಕ ಭಾವನೆ. ಹೀಗಾಗಿ ಕೆಲವು ಕಾಲ 4-6 ವರ್ಷ ಕಳೀತು. ಪಂಢರಪುರ ನಡ್ಕೊತ ಕೂಡ ಹೋಗ್ತಿದ್ದೆ ನಾನು ಆ ಕಾಲಕ್ಕೆ, ಯುವಕ ಇದ್ದೆ. ಮುಂದೆ ಪಂಢರಪುರದ ಒಂದು ಲೈನ್ ತಪ್ಪು ಏನೈತಿ, ವೇದಾಂತ ಕಡೆ ಹೊಳತು. ತಾನೇ ವೇದಾಂತ ಗ್ರಂಥಗಳು ಸಿಕ್ಕು ನನಗೆ. ಈ ನಿಜಗುಣ ಶಿವಗಳದ್ದು ಪ್ರಭಾವ ಸ್ವಲ್ಪ ಜಾಸ್ತಿ ಆಯ್ತು ನನಗೆ. ಒಂದು ಜ್ಞಾನ ಸಿಂಧು ಅಂತ ಒಂದು ಗ್ರಂಥ ಸಿಕ್ತು. ಜ್ಞಾನ ಸಿಂಧು ಈ ಪ್ರಪಂಚನ ಸುಳ್ಳು ಇದೆಲ್ಲನೇ ಸುಳ್ಳು ಅಂತ ಹೇಳೋದು, ಆಧ್ಯಾತ್ಮನೇ ಖರೆ ಅಂತ ಹೇಳೋದು, ಅದ್ವೈತ. ಅದ್ವೈತ ಅಂದ. ಈಗ ನನಗೆ ಏನು ಮಾಡಿದ್ರು, ಬಾಲ್ಯದಾಗ ಯಾಕೋ ಹಿಂಗೆ ಮಾಡ್ತಾ ಇದ್ದಾನೆ, ಬರೀ ವಿದ್ಯಾನಂದ ಇರ್ತಾನೆ, ಅದ್ರಾಗ ಇರ್ತಾನೆ ಅಂತೇಳಿ 15 ವರ್ಷದಾಗೆ ಮದುವೆ ತಂದು ಮಾಡಿದ್ರು ನನಗೆ. ಅವರಿಗೆ ಅಕ್ಕನಾಗಮ್ಮ ಅಂತೇಳಿ, ಅವ್ರಿಗೆ 9 ವರ್ಷ, ನಮಗೆ 15 ವರ್ಷ.
ಅದು ಬಾಲ್ಯ ವಿವಾಹ ಮಾಡಿಬಿಟ್ರು. ಹೋಗ್ತಾನೆ ಮನೆ ಬಿಟ್ಟು ಅಂತ ಊರು ಜನ ಮಾಡಿದ್ರು ನಮ್ಮ ತಂದೆ ತಾಯಿಗೆ ಹೇಳಿ, ಇಲ್ಲ ಹಂಗೆ ಮಾಡಿಬಿಡ್ರಿ, ಯಾಕೋ ಮನೆಗೆ ಇರೋಂಗೆ ಕಾಣಲ್ಲ, ಮದುವೆ ಮಾಡಿಬಿಡ್ರಿ, ಹಂಗೆ ಸಿಕ್ಕಾಕೋತಾನ ಅಂತ. ಅದು ಏನೇ ಇರಲಿ, ವಿದ್ಯಾಭ್ಯಾಸ ಅಲ್ಲಿಗೆ ಮಟ್ಟಕ್ಕಾಯಿತು. ಈ ವೇದಾಂತದಲ್ಲಿ ಹೊಳ್ಳಿದ ನಂತರ ನಾನು ಹೆಚ್ಚು ನಿಜಗುಣ ಶಿವಗಳದು ಹಾಡ್ತಾ 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 ಭಕ್ತಿ ಮಾರ್ಗದಿಂದ ಸ್ವಲ್ಪ ಜ್ಞಾನ ಮಾರ್ಗದಲ್ಲಿ ಹೊಳ್ತು. ನನ್ನ ರೂಟ್ ಭಾಳ ಚೇಂಜ್ ಭಾಳ ಆಗಿದಾವೆ. ಚೇಂಜ್ ಆಗಿ ಬಸವತ್ವ ಕಡೆ ಬಂದಿದೆ. ಅದು ವೇದಾಂತ ಕಡೆ ಹೊಳ್ಳಿ ಜ್ಞಾನ ಒಂದೇ ಸಾಕು ಮುಕ್ತಿಗೆ ಅನ್ನೋದು ಬಿಟ್ಟು, ಆಗ ಯೋಗಿ ಎಂದೆನಿಸನ್ನನು ವಿಶೇಷಕ ಭೋಗಿ ಅನಿಸದೆ ಜಗದೊಳ ಶಿವನೇ ಯೋಗಿ ಎಂದೆನಿಸು. ಭಾಳ ಭಕ್ತಿಯಿಂದ ಬೇಡ್ತಿದ್ದೆ ದೇವರಿಗೆ, ಯೋಗಿ ಎಂದೆನಿಸು ಶಿವನೇ, ನನ್ನನ್ನು ವಿಶೇಷಕ ಭೋಗಿ ಅನಿಸ್ಬೇಡ ಅಂತ. ಹೀಗೆ ಮುಂದೆ ಈ ಸ್ವಲ್ಪ ದೊಡ್ಡವರಾದಿವ, ಆಮೇಲೆ ನಮ್ಮ ಸತಿಪತಿ ಭಾವದಾಗೂ ಭಾಳ ದೂರ ಉಳಿದೆ ನಾನು. ಇದು ಮನೆಗೆ ಮುಂದೆ ದೀಪ ಹೇಗಂತ ಭಾಳ ಇರ್ತದಲ್ಲ ಹಿರುಗಳದ ಭಾವನೆ ಅಂತ, ಭಾಳ ನಮ್ಗೆ ಹಂಗೆ ಹಿಂಗೆ ಬೇರು ಮಾಡಿದೆ. ಇಬ್ಬರು ಮಕ್ಕಳಾಗ ಮತ್ತು ಬ್ರಹ್ಮಚಾರಿ ಇಬ್ಬರು, ಈಗಲೂ ಅವ್ರು ಅಕ್ಕನ ಅಕ್ಕಮ್ಮ ತಾಯಿ ಅಂತದಾರ. ಭಾಳ ಯಾರು ನೋಡಿದ್ರು ಅವ್ರಿಗೆ ಗುರುತಾಯಿ ಅಂತೆ ಭಾವಸಾಯ. ಲಿಂಗಾಯತರು, ಮರಾಠ ಯಾವ ಸಮಾಜದವ್ರು ಇದ್ರು ಕೂಡ ಅವ್ರಿಗೆ ಬಂದು ಪಾದ ಮೇಲೆ ಬರ್ತಾರೆ. ಅಂಥ ಒಂದು ವ್ಯಕ್ತಿತ್ವ ಅವರು. ಅವ್ರ ತ್ಯಾಗ, ಸಣ್ಣ ವಯಸ್ಸಿನಾಗೆ ಬೆಳ್ಳಿ ಬಂಗಾರ ಒಡವೆ ಎಲ್ಲ ತೆಗೆದು ತ್ಯಾಗ ಹಾಕ್ಕೊಂತಾರೆ ಅವರು. ಸಂಪೂರ್ಣ ತ್ಯಾಗ ಜೀವನ. ಸತಿಪತಿ ಹೆಸರಿಗೆ ನಾವು ಏನು ಇಬ್ಬರು ಮಗಳು ಮಗ ಆದಂಥ ತ್ಯಾಗ ಸಂಕಲ್ಪ ಮಾಡ್ಕೊಂಡಿವಿ. ಅಲ್ಲಿ ನಂದು ವೇದಾಂತ ಕಡೆ ಹೊಳ್ಳಿದ ನಂತರ ಏನಾಯ್ತು ಸರ್, ನನಗೆ ಒಂದು ಯೋಗ ಧ್ಯಾನದ ಕಡೆ ಲಕ್ಷ್ಯ ಹೋಯಿತು. ಯೋಗ ಸಾಧನೆ ಮಾಡಬೇಕಂತ ಮಾರ್ಗದರ್ಶಕರಿಲ್ಲ. ಗ್ರಂಥ ನೋಡಿನೇ ನಿಜಗುಣ ಶಿವಗಳು ಗ್ರಂಥ ನೋಡ್ತಾನೆ ಯೋಗಕ್ಕೆ ಹ್ಯಾಂಗೆ ಕೊಡಬೇಕು ಹ್ಯಾಂಗಿಲ್ಲ ಅಂತ ಮಾರ್ಗದರ್ಶನ ಇರ್ತದೆ ಅದ್ರೊಳಗೆ. ಹಾಗೆ ಎದ್ಕೋತೇನು ಶುದ್ಧ ಮಾರ್ಗ ಅಂತೇನಲ್ಲ, ಏನೋ ಒಂದು ಭಾವನಾತ್ಮಕ ಹಂಬಲ ಭಾಳ. ಯೋಗದ ಮೂಲಕ ದೇವನನ್ನು ಕಾಣಬೇಕು ಅಂತ ಹಂಬಲ ಭಾಳ. ಆ ರೀತಿ ಸಾಧನೆ ತೊಡದೆ. ಮುಂದೆ ನಮ್ಗೆ ವಚನ ಸಾಹಿತ್ಯ ಸಿಕ್ತು. ಈ ಕಡೆ ತಿರುಗ್ತು ನೋಡ್ರಿ. ಈಗ ವಚನ ಸಾಹಿತ್ಯ ಯಾವಾಗ ಸಿಕ್ತು? ಎಷ್ಟು ವಯಸ್ಸು ನಿಮ್ಗೆ ಅವಾಗ? ಸುಮಾರು ನನಗೆ ಬಹುಶೇಕ 1965 ಸುಮಾರಕ್ಕಿಂತ 64 20 ವರ್ಷನ ನಾನು ವಚನ ಸಾಹಿತ್ಯ ಬಿದ್ದುಬಿಟ್ಟೀನಿ. ಪಂಡ್ರಪ್ಪರು ವಾರಕರಿನೂ ಹೋಯ್ತು. ಅಭಂಗ ಹಾಡ್ತಿದ್ದೆ, ಭಾರಿ ಆಗಮ ಹಾಡೋದು. ಅಭಂಗ ಹಾಡೋದಂದ್ರೆ ಎಷ್ಟು, ಮರಾಠಿ ಆಗಮ ನೋಡ್ತಿಲ್ಲ, ಚಕ್ರ ಭಜನೆ ಮಾಡ್ತಿಲ್ಲ, ಅದೆಲ್ಲ ಮಾಡ್ತಿದ್ದೆ ನಾನು. ಅವೆಲ್ಲ ಬಿಟ್ಟು ವೇದಾಂತ ಕಡೆ ಹೊಳ್ಳಿ ವೇದಾಂತದಿಂದ ವಚನ ಕಡೆ ತಿರುಗ್ತು. ವಚನ ಓದಿ ವಚನ ನೋಡಿದ ಪಕ್ಕ ಬಸವಣ್ಣಗೆ ಅರ್ಪಣ ಆದಿ. ಇದು ಎಲ್ಲದಕ್ಕಿಂತ ವಿಚಿತ್ರ ಐತಾನೆ, ಭಾಳ ಐತಲ್ಲ. ಇದರಾಗೊಂದು ಅಧ್ಯಾತ್ಮ ಇದೆ, ಆಮೇಲೆ ಸರ್ವ ಸಮಾನತೆ ಇದೆ. ಇದು ಭಾಳ ಹಿಡಿಸಿದ್ದು ನನಗೆ. ಕಾಯಕ, ಅಕ್ಕಮಾದಿ ಯೋಗ ನಾನು ಭಾಳ ಹಿಡಿಸಿದ್ದು. ಅಕ್ಕಮಾದಿ ಯೋಗ ಧ್ಯಾನದಲ್ಲಿ ಕೂಡ್ತಾರಪ್ಪ, ನಾನು ಯೋಗ ಧ್ಯಾನ ಮಾಡಿದೆ. ಸಿದ್ದರಾಮೇಶ್ವರರು, ಅಕ್ಕಮಾದಿವಿ, ಇವರು ವಚನ ಓದ್ತಾ ಇದರ ಏನೋ ದೊಡ್ಡದು ಕಾಣುತ್ತೆ ನನಗೆ, ವಿಶೇಷತೆ ಕಾಣುತ್ತೆ. ಕಂಡು ಕೂಡಲೇ ಸಂಪೂರ್ಣ ವಚನ ಅಧ್ಯಯನ ನಾನು ಮಾಡೋಕ್ಕೆ ಶುರು ಮಾಡಿದೆ. ಎಲ್ಲ ಬಿಟ್ಟರೆ ಹಳೆ ಸಂಪ್ರದಾಯ, ಹಳೇದು ಹೋಯ್ತು, ಅದೆಲ್ಲ ಹೋಯ್ತು. ಮತ್ತು ಶಿವಭಕ್ತ ಮನೆತಾನೆ ಶಿವಭಕ್ತಿಗಂತೆ ಬಂತು, ಅದ್ರ ಶರಣ ಪರಂಪರೆ ಬಂತು. ನಮ್ಮ ತಂದೆಯವರು ಕೂಡ ನನ್ನ ದಾರಿಗೆ ಬಂದರು. ಬರೀ ಶಿವ ಶಿವ ಶಂಭೋ ಶಿವ ಅಂತ ಕೂತ್ ಕೊಡ್ತಾರೆ. ಬಸವಣ್ಣ ಕಡೆ ಬಂದರು ಅವರು ಕೂಡ. ಬಸವಣ್ಣ ಭಕ್ತಿ ಇತ್ತು, ಈ ವಚನಗಳ ಅಭ್ಯಾಸ ಮಾಡಿದ್ರು ಅವರು ಕೂಡ, ತಂದೆ ತಾಯಿ ಇಬ್ಬರು ಕೂಡ. ಈ ವಚನ ಅಧ್ಯಯನ ಮಾಡ್ತಾ ನಾನು ವಯಸ್ಸು ಸುಮಾರು 21 ಇರಬೇಕು ಆ ಕಾಲಕ್ಕೆ ನಾನು ಯೋಗ ಧ್ಯಾನದ ಬಿದ್ದೆ. ನಸ್ಕಿನಾಗ 3 ಗಂಟೆಗೆ ಎದ್ದು, ಕರೆಕ್ಟ್ 3 ಗಂಟೆಗೆ ಹೇಳಬೇಕು, ಊರ ಹೊರಗಿನ ಬಾವಿಗೆ ಹೋಗಿ ತಣ್ಣೀರು ತಂದು ತಣ್ಣೀರೇ ಸ್ನಾನ ಮಾಡಿಕೊಂಡು ಆ ಒಂದು ಕಂಬಳಿ ಹೆಗಲಿಗೆ ಹಾಕ್ಕೊಂಡು ಊರ ಹೊರಗಡೆ 1 ಕಿಲೋಮೀಟ್ರ್ ಮೇಲೆ ಒಂದು ಗುಡ್ಡ ಇದೆ, ಮತ್ತು ದ್ರುಪತಿ ಗುಡ್ಡ ಅಂತ. ಆ ಗುಡ್ಡದ ಮೇಲೆ ಹೋಗಿ ಧ್ಯಾನ ಮಾಡ್ಕೋತ ಕೂಡೋದು. ಇದು ನಂದು ಸಾಧನೆ ನಡೀತು. ಇಷ್ಟಲಿಂಗ ಯೋಗ ಮಾಡಿ ಅದ್ರ ಮೇಲೆ ಮಾರ್ಗದರ್ಶಕರು ಯಾರೂ ಇಲ್ಲ, ಇಲ್ಲಿವರೆಗೆ ಗುರು ಇಲ್ಲ, ಯಾರೂ ಇಲ್ಲ. ಯೋಗ ಧ್ಯಾನ ತೊಡ್ಬೋದು. ಅದರ ಒಂದು ಆನಂದ ಏನು ಅಂದ್ರೆ ಬೇಗನೆ ಆನಂದ ಏನು ಹತ್ತಿಲ್ಲ ನನಗೆ. ಭಾಳ 4-6 ವರ್ಷ ಹೆಂಗೋ ಒಂದು ಸಲ ಎದ್ಕೋತ ಬಂದ ನಂತರ ರೂಟ್ ಸಿಕ್ತು. ಒಂದು ಸಲ ಏನಾಯಿತು, ಆ ಗುಡ್ಡದಾಗ ಹೋಗ್ತಾ ಒಂದೊಂದು ಸಲ ಮಳೆ ಬಿದ್ದಾಗ ಮನೆ ಮಾಡ್ಕೋತಿದ್ದೆ. ಮನೆ ಮಾಡೋಂಥ ಕಾಲಕ್ಕೆ ಒಂದು ಸಲ ಸಣ್ಣ ಮನೆ, ಒಂದು 2-3 ರೂಮು ಅಷ್ಟೇ. ಅಲ್ಲಿ ನಸಿನಾಗೆ ಯಾವಾಗ ಮಾಡಿದ್ರು 3 ಗಂಟೆಗೆ ನಾನು ಎಳ್ಳಲೇಬೇಕು. ಆ ವಯಸ್ಸಿನಾಗ ಸಾಧನೆ ತೊಡಗಲೇಬೇಕು. ಇಷ್ಟಲಿಂಗದಲ್ಲಿ ಯೋಗ ಮಾಡಿಕೊಂಡು ಆಮೇಲೆ ಧ್ಯಾನದಲ್ಲಿ ಮಗ್ನ ಆಗೋದು. 3 ತಾಸು 4 ತಾಸು ಪದ್ಮಾಸನ ಹಾಕಿ, ಅದು ಸುಮ್ಮನೆ ಕೂಡೋದಿಲ್ಲ, ಪದ್ಮಾಸನ ಹಾಕಿ ಧ್ಯಾನ ಸಾಧನೆ ಮಾಡ್ತಿದ್ದೆ. ಒಂದಿವ್ಸ ಇಷ್ಟಲಿಂಗದಲ್ಲಿ ದೃಷ್ಟಿ ಇಟ್ಟು ಕುಂತಿದ್ದೆ. ನನಗೆ ಕೆಲವೊಂದು ಇದರ ಓದಿದ್ದೆ ನಾನು. ಈ ಅಷ್ಟಮ ಸಿದ್ಧಿಗಳಂತ ಬರ್ತವೆ, ಸಿದ್ಧಿ ಸ್ವೀಕಾರ ಮಾಡಬಾರ್ದು. ಸಿದ್ಧಿ ಮಾಡಿದ ಸ್ವೀಕಾರ ಮಾಡಿದ್ರೆ ಚಮತ್ಕಾರ ಮಾಡೋಕೆ ಬರ್ತದೆ. ಚಮತ್ಕಾರ ಮಾಡಿದ್ರೆ ಜನ ಮೆಚ್ತಾರೆ. ಜನ ಮೆಚ್ಚಿ ಒಳಗಾದ್ರೆ ಯೋಗ ಮುಂದುವರೆಯಲ್ಲ, ಕಟ್ಟಾಗ್ಬಿಡ್ತದೆ. ಯಾಕೆ ಮನುಷ್ಯ ಅಡಮರ್ ಕುದ್ದಿ ಬಿಡ್ತಾನೆ ನೋಡಿ, ಜನಮೆಚ್ಚಿಗೆ ಒಳಗಾಯ್ತಾನಲ್ಲ. ಜನಮೆಚ್ಚಿಗೆ ಆದಂದ್ರೆ ನಿಂದ ಅಧ್ಯಾತ್ಮ ಮುಗಿತು ಅಂತ ಅನೇಕ ಅನುಭವಿಗಳು ಕೇಳಿದೆ ನಾನು ನನ್ನ ಇದ್ರದೊಳಗೆ. ಅದಕ್ಕೆ ನೀವು ಚಮತ್ಕಾರಕ್ಕೆ ಹೋಗಲಿಲ್ಲ? ಒಂದು ದಿವ್ಸ ಕುಂತ ಏನದು ಇಲ್ಲ, ಚಮತ್ಕಾರ ತೊಗೊಳ್ಬಾರ್ದಂತೆ ಇತ್ತು ನನಗೆ. ಸಿದ್ಧಿ ಪಡಿಬಾರ್ದು, ಸಿದ್ಧಿ ಅಷ್ಟಮ ಸಿದ್ಧಿ, ಆ ಸಿದ್ಧಿ ಬರ್ತಾವೆ. ಪಡೆದ್ರೆ
ನಮ್ಮ ಆಧ್ಯಾತ್ಮಿಕ ಕುಂಠಿತ ಆಗ್ತದೆ. ಧ್ಯಾನ ಯೋಗ ಸಾಧನೆಗಿಂತಲೂ ಜನ ಮೆಚ್ಚಿ ಈ ಕಡೆ ಹೋಗ್ತದೆ. ಏನಾಯ್ತು ನಿಮ್ಗೆ ಅನುಭವ ಆಯ್ತು? ಅವಾಗ ಕುಂತಾಗ ಏನಾಯ್ತು ಅಂದ್ರೆ ಒಬ್ಬ ನಾನು ಇಷ್ಟಲಿಂಗದಲ್ಲಿ ದೃಷ್ಟಿ ಕೂತ ಇಷ್ಟ ಗಿಡ್ಡ ವ್ಯಕ್ತಿ, ಮೀಸಿ ಗೀಸಿ ಇದ್ದು, ಕಿವ್ಯಾಕ ಫೋಂಗಿತ್ತು, ದೊಡ್ಡ ಫೋಂಗ್ ಅಂತಿರಲ್ಲ, ಗೂಲ ಅವು ಇತ್ಕೊಂಡು ಮ್ಯಾಲೆ ಬಂದು ಹಿಂಗೆ. ನಾನು ಪ್ರತ್ಯಕ್ಷ ಅಲ್ಲ, ಧ್ಯಾನದಲ್ಲಿ ಇಲ್ಲಿ ಮಗ್ನಾಗಿದ್ದು, ಇಲ್ಲಿ ಸಮಾಧಿ ಒಳಗೆ ಮ್ಯಾಲೆ ಬಂದು ನಾನು ತಗೋ ಅಂದವ. ತೊಗೊಂಡು ಹಿಂಗಾಯ್ತು. ನಾನು ಆಮೇಲೆ ಆದ ಕೂಡಲೇ ಜಾಗೃತ ಆಗಿಬಿಡ್ತು. ಇವು ಯಾರು ಬಂದಪ್ಪ ನನಗೆ ಅಂತೀವ, ಭೈರವ ಬರ್ತಾನೆ, ಸಿದ್ಧಿ ಕೊಡ್ತಾನೆ ಅಂತ ಕೇಳಿದ್ದೆ ನಾನು. ಇದು ಏನೋ ಅದಂತ ಬೇಡಪ್ಪ ಅಂತ ಅದಲ್ಲಿ ತಿರಸ್ಕರ್ತಾ ಇತ್ತು. ಆಮೇಲೆ ಇದೇ ಸಾಧನೆ ಮುಂದುವರಿತಾ ನಮ್ಮ ತಂದೆ ತಾಯಿಯವರು ನಮ್ಮ ತೋಟದಾಗ ಸಣ್ಣ ಹೊಲ ಒಂದು 2-3-4 ಎಕರೆ ಒಂದು ತೋಟದ ಒಂದು ಗುಹೆ ಮಾಡಿಕೊಟ್ರು. ಆ ಗುಹೆದಾಗ ಯೋಗ ಧ್ಯಾನ ಮಾಡ್ಕೊಂಡು ಕುಂತೆ. ಒಂದು ಸಲ 1974ರಲ್ಲಿ ಸುಮಾರು 21 ದಿವಸ ಬಾಗಿಲ ಹಾಕ್ಕೊಂಡು 21 ದಿವಸ ಯಾರಿಗೆ ಕಾಣಲಾರ್ದಂಗೆ ಒಳಗೆ ಉಳ್ಕೊಂಡೆ. 24 ದಿವಸ ಅನ್ನಾಹಾರ ಏನಿಲ್ಲ. ಒಂದು ಗ್ಲಾಸ್ ಹಾಲು ಹೊರಗೆ ಇಟ್ಟು ಹೋಗ್ತಿದ್ರು. ಆಮೇಲೆ ಸ್ನಾನಕ್ಕೆ ನೀರು ಇಡ್ತಿದ್ರು. ಅರ್ಧ ರಾತ್ರಿಗೆ ಸ್ನಾನ ಮಾಡ್ಕೊಂಡು ಯಾರಿಗೆ ಕಾಣಬಾರ್ದು, ಮತ್ತು ಹೋಗಿ ಒಳಗೆ ಕೂಡ್ತಿದ್ದು. 24 ದಿವಸ ಒಳಗೆ ಉಪವಾಸ ಧ್ಯಾನ ಯೋಗದಲ್ಲಿ ತೊಡಗಿ ಕೆಲವು ಪ್ರಾಣಾಯಾಮಗಳು ಅಭ್ಯಾಸ ಮಾಡಿದ್ದೇನೆ. ಪ್ರಾಣಾಯಾಮ, ಯೋಗ, ಧ್ಯಾನ ಅದು ಸ್ವಲ್ಪ ಕೀರ್ತಿ ಎಲ್ಲ ಕಡೆ ಹರಿತು. ಇದರಿಂದ ನಮಗೆ ನಮ್ಮ ನೆರೆ ಊರಾಗ ಸುಂದಾಳದ ಹನುಮಂತರಾಯ ಗೌಡ್ರು ಅಂತಿದ್ದರು, ಭಾಳ ಪ್ರಸಿದ್ಧ ಅನುಭವಿಗಳವರು. ಅವರು ಭಾಳ ನನಗೆ ಹಚ್ಕೊಂಡು ಬಿಟ್ಟರು. ಅವರು ಆ ಸಂದರ್ಭ ಎಲ್ಲ ಬರ್ತಾ ಹೋಗ್ತಾ ಇರ್ತೀವಿ ನಮ್ಮ ಸಾಧನೆ ಮಾಡೋ ಕಾಲಕ್ಕೆ. ಮುಂದೆ ಅದು ಕೀರ್ತಿ ಎಲ್ಲ ಕಡೆ ಹರಿದಾಗ ನಮ್ಗೆ ಒಂದು ದಿವಸ 1974 ಜನವರಿ 14ನೇ ತಾರೀಕು ಸಿದ್ದರಾಮೇಶ್ವರ ಜಯಂತಿ ಆಗ್ತಾಯಿದೆ. ಔರಾದ್ ಅಮರೇಶ್ವರ ದೇವಾಲಯ ಅಂತಿದೆ ಔರಾದೊಳಗೆ. ಸಿದ್ದರಾಮಯ್ಯ ಜಯಂತಿ ಇದೆ. ಅಲ್ಲಿ ಭಾಲ್ಕಿ ಚನ್ನಬಸವ ದೇವರಂತ ಬರ್ತಾ ಇದ್ದಾರೆ ಅಂತ ಒಂದು ಪಾಂಪ್ಲೆಟ್ ಸಿಕ್ತು. ಅದು ನನ್ನ ಕೈ ಸಿಕ್ಕಾಗ ನೋಡ್ಬೇಕಪ್ಪ ಅಂತ ನೋಡಿ ಹೋಗ್ಬೇಕಪ್ಪ, ಅವ್ರು ಹೆಂಗಾದ್ರು ಅವ್ರ ದರ್ಶನ ತೊಗೋಬೇಕು ಅಂತ ಒಂದು ಭಾವನೆ ಇರ್ತದೆ. ಈಗ ಹುಚ್ಚು ಭಕ್ತಿ ಇರ್ತದೆ ಸರ್. ಅಂಧ ಭಕ್ತಿ ಹೆಂಗಿರ್ತಂದ್ರೆ ಯಾರಿಂದ ಏನು ಆಶೀರ್ವಾದ ಸಿಗ್ತದೆ ಅನ್ನೋದು ಆಮೇಲೆ ಕುತೂಹಲ ಹುಡುಕಾಟ ಇರ್ತದೆ. ಅದು ತೊಗೊಂಡು ಹೋದೆ. 4 ಜನರಿಗೆ ನನ್ನ ಜೊತೆ ಯುವಕರಿಗೆ ತೊಗೊಂಡು ಹೋಗಿ ಪ್ರೇಕ್ಷಕರದಾಗ ಕುಂತಿದ್ದೆ. ಬಾಲ್ಕಿ ಹಬ್ಬಗಳು ಕುಂತಾರೆ. ಅವರು ಬೇರೆ ಬೇರೆ ಮಾತಾಡ್ತಾರೆ. ಈಗೇನು ಬಸವಲಿಂಗ ಪಟ್ಟ ದೇವ್ರು ಅಂತ ಅದಾರಲ್ಲ, ಈಗ ಇವರು ಶಿವರಾಜ ಕಾಡದೇವ್ರ ಹೆಸರು. ಒಂದು ಪ್ಯಾಂಟ್ ಹಾಕ್ಕೊಂಡು, ಕರಿ ಪ್ಯಾಂಟು ಬಿಳಿ ಅಂಗಿ ಹಾಕ್ಕೊಂಡು ಸಂಚಲನೆ ಮಾಡ್ತಾಯಿದ್ರು. BA ವಿದ್ಯಾರ್ಥಿಯವರು ಸಂಚಲನೆ ಮಾಡ್ತಾಯಿದ್ರು. ಅವರು ಅಲ್ಲಿನ ಜನ ನಂದು ಆಗಲೇ ಪ್ರಸಿದ್ಧ ಆಗಿಬಿಟ್ಟಿದ್ರಿ ಸರ್. ಆಗಲೇ ಪ್ರಸಿದ್ಧ ಆಗಿಬಿಟ್ಟಿದ್ರಿ ನೀವು? ಇಲ್ಲ, ನಾನು ತಾಲೂಕಾ ಮಟ್ಟದಲ್ಲಿ 24 ದಿವಸ ಅನ್ನ ನೀರು ಬಿಟ್ಟು ಒಳಗೆ ಕುಂತಾರೆ ರೀ. ಅವ್ರು ಎಂಥ ಹುಡುಗಿರ್ಬೇಕು, 24 ವರ್ಷಕ್ಕೆ ಸಮಾಧಿ ಹಚ್ಕೊಂಡು ಕುಂತಾರೆ. 1ಕ್ಕೆ 4 ಅಂತಾರೆ ಜನ. ನಂದು ಏನು ಅನುಭವ ನನಗೆ ಗೊತ್ತು, ದೇವ್ರಿಗೆ ಗೊತ್ತು ಸರ್. ಜನ ಅಂಬದು 24 ದಿವಸ ಒಳಗೆ ಸಮಾಧಿ ಹಚ್ಕೊಂಡು ಕುಂತಾರೆ. ಅನ್ನಾಹಾರ ತೊಗೊಂಡಿಲ್ಲ ನಾನು. ಅನ್ನಾಹಾರ ಏನಿಲ್ಲ ಅದೆಲ್ಲ ಹೇಳಿದ್ರು ಬಾಲ್ಕಿ ಹಬ್ಬಗಳಿಗೆ ಗೊತ್ತಿತ್ತು. ಬಾಲ್ಕಿ ಹಬ್ಬಗಳಿಗೆ ಗೊತ್ತಿದ್ದಿಲ್ಲ, ಇನ್ನೂ ಗೊತ್ತಿದ್ದಿಲ್ಲ. ಅಲ್ಲಿ ನನ್ನ ಸಹಪಾಠಿ ಆ ಭಾಗದ ಜನರಿಗೆ ಗೊತ್ತಿತ್ತಲ್ಲ. ಆ ಜನ ಅಪ್ಪಗಳಿಗೆ ಹೇಳಿದರು, ಅಪ್ಪರು ಇಲ್ಲೊಬ್ರು ಬಂದಾರ್ರಿ, 24 ದಿವಸ ಒಳಗೆ ಕುಂತಾರೆ, ಅನ್ನಾಹಾರ ಇಲ್ದಾನೆ, 3-4 ತಿಂಗಳಾಯ್ತು ಈಗ. ಅವ್ರು ಇಲ್ಲಿ ಬಂದು ಕುಂತಾರೆ, ಅವ್ರಿಗೆ ಎರಡು ಮಾತಾಡಿಸ್ಬೇಕು ಅಂತ ಕೇಳ್ಕೊಂಡ್ರೆ ಅಲ್ಲಿ ನಮ್ಮ ಲಿಂಗಾಯತ್ ಪುಡರಿಗಳಲ್ಲಿ ಎಲ್ಲ ನಾನು ಹೋಗೊಬ್ಬರು ಮಾಡ್ತಿದ್ರು ಅಂಥವ್ರು. ಹಾಗಿದ್ರೆ ಕರೀರಿ ಅಂದರು ಅಪ್ಪವ್ರು. ಯಾರು ಕರೀರಿ ಅವ್ರಿಗೆ? ಕರೆದ್ರಪ್ಪ ನನ್ನ ಹೆಸರು ತೊಗೊಂಡು. ನನ್ನ ಹೆಸರು ವಿಠ್ಠಲ. ಆಗ ವಿಠ್ಠಲ್ ಬಂದು 4 ಮಾತಾಡ್ಬೇಕು. ನಾ ಎಲ್ಲಿ ಮಾತಾಡಿಲ್ಲ, ಪಬ್ಲಿಕ್ನ ಮಾತಾಡ್ತಿಲ್ಲ. ಭಜನೆ ಮಾಡೋ ಕಾಲಕ್ಕೆ 1-2 ಮಾತಾಡ್ತಿದ್ದೆ. ಅಪ್ಪವ್ರು ಕರೀತಾರಪ್ಪ, ಬರ್ಬೇಕು ನೀವು ಅಂತಂದರು. ದಯವಿಟ್ಟು ಬರಬೇಕು. ಆಯ್ತು, ಹೆಂಗೆ ಹೆಚ್ಚು ಅನ್ಸ್ಕೊಳಕ್ಕೆ ಬರೋಲ್ಲ. ಬಂದೆ. 15 ನಿಮಿಷ ಯೋಗದ ಬಗ್ಗೆ ಮಾತಾಡಿದ್ದೆ ನಾನು, ಶಿವಯೋಗದ ಬಗ್ಗೆ. ಅದು ಇಷ್ಟಲಿಂಗದಲ್ಲಿ ಯೋಗ, ಇಷ್ಟಲಿಂಗದ ದೃಷ್ಟಿ ಹೇಗಿಡಬೇಕು, ಅಲ್ಲಿ ಮನುಷ್ಯ ಹೆಂಗೆ ಸಾಮರಸ್ಯ ಮಾಡಬೇಕು, ಪ್ರಾಣ ಹೆಂಗೆ ಕೂಡಿಸ್ಬೇಕು, ಅದರ ಪರಮಾನಂದ ಸುಖ ಹೆಂಗೆ ಸಿಗ್ತದೆ, ಎಂಥ ಆನಂದ ದೊರೀತದೆ, ಇಂಥ ಪರಮಾನಂದಲ್ಲಿ ಮೈ ಮರಿಬೇಕು, ಅದೇ ನಿಜವಾದ ಸುಖ ಅಂತ ಹೇಳಿದ್ದೆ ನಾನು. ಹೇಳಿ ನಾನು ಭಾಳ ಚಿಕ್ಕವನು, ಮತ್ತೇನಾರು ತಪ್ಪಿದ್ರು ಕ್ಷಮಿಸ್ರಪ್ಪ ಅಂತ ಹೇಳಿ ಹೋಗ್ತಾಯಿದ್ದೆ. ಅಪ್ಪವ್ರು ಪಕ್ಕದಾಗ ಕುಂತಿರಲ್ಲ, ಪಟ್ನೆ ಎದ್ದರು. ಇದು ನನ್ನ ಜೀವನದ ಇತಿಹಾಸದೊಳಗೆ ರೋಚಕವಾದಂಥ ಅದ್ಭುತವಾದಂಥ ಐತಿಹಾಸಿಕ ಘಟನೆ. ಇದು ಪಕ್ಕನ ಎದ್ದರು ಒಮ್ಮೆ ಅಪ್ಕೊಂಡು ಬಿಟ್ರು. ದೊಡ್ಡಪ್ಪವ್ರು, ಬಾಲ್ಕಿ ಅಪ್ಪು. ಆಗ 90, 85, 90 ವಯಸ್ಸು ಇರಬಹುದು. ಅವರು ಅಪ್ಕೊಂಡು ಬಿಟ್ರಪ್ಪ. ಕಣ್ಣು ತುಂಬ ಹಿಂಗೆ ಅಪ್ಕೊಂಡು ಬಿಟ್ಟು ಜನ ಚಪ್ಪಳೆ ಹೊಡಿತು. ಭಾಳ ಜನ ಇದ್ದರು, ಸಾಧು ಸಂತರು. ಅವ್ರನ್ನ ಆ ಕಾಲಕ್ಕೆ ಅಪ್ಪವರು, ದೊಡ್ಡಪ್ಪರು ಅಂದರೆ ಭಾಳ ದೊಡ್ಡ ಹೆಸರು, ಬಾಲ್ಕಿ ಅಪ್ಪವರು. ಅವರೆಲ್ಲ ನೋಡಿ ಚಪ್ಪಳೆ ಹೊಡೆದ್ರು ಎಲ್ಲರೂ. ಒಂದು ಹೆಗಲ ಮೇಲೆ ಕೈ ಎಡಗೈ ಹಾಕಿದ್ರು. ಟೇಬಲ್ ಮೇಲೆ ಅವ್ರಿಗೆ ಹಾಕಿದ ಹಾರ ಇತ್ತು, ಮುಂದೊಂದು ಟೇಬಲ್ ಇರ್ತದಲ್ಲ, ಆ ಹಾರ ಕೈಯಾಗಿ ಹಿಡಿದ್ರು ಬಲಗೈದ ಒಳಗೆ. ಸಿದ್ಧರಾಮ ಶಿಕ್ಕ ಅಂದರು. ಸಿದ್ದರಾಮೇಶ್ವರ ಜಯಂತಿ ಆಗುತ್ತೆ. ಸಿದ್ಧರಾಮ ಶಿಕ್ಕ ಅಪ್ಪವ್ರ ಮೊದಲು ತೆಗೆದಿದ್ದು ಉದ್ಗಾರ ಇದು.
ಎಲ್ಲ ಗ್ರಂಥ ಬಂದಿದೆ ನನ್ನ ಚರಿತ್ರೆ ಒಳಗಿದು. ನೀವು ಫೋಟೋ ಸಿದ್ದರಾಮಯ್ಯ ಮೆರೆಸಿರಲು ಇಲ್ಲಿವರೆಗೆ ಊರ ಪಟ್ಟಣದಾಗೆಲ್ಲ ಮೆರೆಸಿರಿ ಔರಾದ್ ನಗರದಲ್ಲಿ. ಈಗ ಅದೇ ಸಿದ್ದರಾಮಯ್ಯ ಈ ರೂಪದ ಬಂದನು. ಈ ಹೇಳಿದ ಮಾತುಗಳು ಶಿವಯೋಗದೇನದವಲ್ಲ, ಈ ಯೋಗ ಸುಮ್ಮನೆ ಓದಿನ ಮಾತಲ್ಲ, ಅವರು ಸಾಧನೆ ಮಾಡಿದ ಮಾತದವ. ಈ ಮೂರ್ತಿ ಸಾಮಾನ್ಯ ಮೂರ್ತಿ ಅಲ್ಲ. ಸೋಲಾಪುರ ಸಿದ್ದರಾಮಯ್ಯ ಇವತ್ತು ಈ ರೂಪದಾಗ ಬಂದರೆ ನೀವು ಜಯಂತಿ ಮಾಡಿದಕ್ಕೆ ಇವತ್ತು ನಡೆದು ಇವ್ರ ಹೆಸರು ಏನೇ ಇರಲಿ ಸಿದ್ದರಾಮ ಶಿವಿಗೆ ಜಯವಾಗಲಿ ಅಂತ ಹಾರ ಹಾಕಿ ಹೆಸರು ಕೊಟ್ಟರು. ಚಪ್ಪಳಿ ಹೊಡಿತು ಜನ ಎಲ್ಲ. ಆ ಮೊದಲನೇ ಹೆಸರು ಹೋತು, ಸಿದ್ದರಾಮೇಶ್ವರ ಹೆಸರು ಬಂತು. ಇದು ಒಂದು ನನ್ನ ಹೆಸರು ಬದಲು ಮಾಡೋದು ಒಂದು ಜೀವನದ ದೊಡ್ಡ ಘಟನೆ. ಆವಾಗ ಅಪ್ಪರಂದರು, ನಿಮ್ಗೆ ನಾವು ಬಿಡಲು ನಮ್ಗೆ ನೀವು ಬಿಡಬಾರ್ದು, ನಾವು ನೀವು ಕೂಡಿ ಬಸವಣ್ಣ ತೇರಿ ಎಳಿಬೇಕು ಮಾತು ಆಡಿದ್ರು. ಆಯ್ತಪ್ಪ, ನಮಗೂ ಇಂಥ ಗುರುಗಳು ಬೇಕಾಗಿತ್ತಲ್ಲ. ಅಲ್ಲಿವರೆಗೂ ಗುರುನೇ ಇದ್ದಿಲ್ಲ ನನಗೆ, ಬೆಳೆದಿನ ಸಾಕಷ್ಟು. ನೀವು ಆ ವೈಯಕ್ತಿಕ ಅನುಭವದ ಮೇಲೆ ಓದಿದ್ರಿ, ಈಗೊಬ್ಬರು ಗುರು ಸಿಕ್ಕರು. ಗುರುಗಳು ದೊಡ್ಡ ಗುರುಗಳು ಸಿಕ್ಕರಪ್ಪ, ನನಗೂ ಖುಷಿ ಆಯಿತು. ಇನ್ನು ಅಪ್ಪರು ನಮಗೆ ಗಂಟೆ ಸಂಬಂಧ ಬೆಳೀತು. ಬೆಳ ನಂತರ ಬಸವ ಕಲ್ಯಾಣದಾಗ ಹೊಸ ಅನುಭವ ಮಠ ಕಟ್ತಾಯಿದ್ರು ಅವರು. ಆಗ ಎಲ್ಲ ಬರೀ ಪಿಲ್ಲರ್ ಹಾಕಿ ಛತ್ತಾಗಿತ್ತು. ನೀವು ಬಸವ ಕಲ್ಯಾಣಕ್ಕೆ ಬರಬೇಕು ಬಸವ ಜಯಂತಿಗೆ ಅಂತ ಹೇಳಿದ್ರು. ಬಂದೆ. ಇಲ್ಲಿ ಬಂದು 2 ದಿವಸ ಅನುಭವ ಕೊಟ್ಟೆ. ಅಲ್ಲಿ 2 ದಿವಸ 3 ದಿವಸ ಬಾಲ್ಕಿ ಅಪ್ಪಗಳು ಯಾರೋ ಸಿಕ್ಕ್ಯಾರಂತ ರೀ ಸಿದ್ದರಾಮಯ್ಯ ಶಿವಯೋಗಿ ಅಂತ ಅಪ್ಪರ ಹೆಸರಿಟ್ಟರು ಅಂದ್ರೆ ಹೆಂಗಿರ್ಬೇಕಂತ ನೋಡೋಕೆ ಬರಬೇಕು ಜನ ನನಗೆ. ಆಗ ಅಪ್ಪರು ಹೇಳೋಣ ಸಣ್ಣ ಮತ್ತ ಏನು ಗುರುತಿಸಿ ಹಿಡಿತಾರಲ್ಲ ಅವರು ಅಂಥೇಳಿ ಭಾಳ ಜನ ನನಗೆ ನೋಡೋಕೆ ಶುರು ಮಾಡಿದ್ರು. ಕಲ್ಯಾಣದಾಗ ಬಂದಾಗ ನಡ್ಕೊತ ಬಂದೀನಿ ಎಲ್ಲಿಂದ ಇಲ್ಲಿಗೆ ಸುಮಾರು 100 ಕಿಲೋಮೀಟ್ರ್ ಅದು ನಡ್ಕೊತನೇ ಬಂದೀವಿ. ನಾವು ಒಬ್ಬಲ್ಲ 20-25 ಜನ ತೊಗೊಂಡು ಬಂದಿದ್ದೀವಿ. 3 ದಿವಸ ಅನುಭವ ಆದಾಗ ಮತ್ತಿಟ್ಟು ಹರಿತು ಕೀರ್ತಿ. ನಾನು ಅಪ್ಪರಿಗೆ ನಮ್ಮ ಊರಿಗೆ ಬರಬೇಕಂತ ಆಮಂತ್ರಣ ಮಾಡಿದೆ. ಒಂದು ಊರಿಗೆ ಅಪ್ಪವ್ರು ಬಂದರು, ಬಾಲ್ಕಿ ದೊಡ್ಡಪ್ಪವ್ರು. ಬರಬೇಕಾದ್ರೆ ಹ್ಯಾಂಗೆ ಯಾವ ಗಾಡಿ ಇದ್ದಿಲ್ಲ, ಏನಿದ್ದಿಲ್ಲ, ಎಂತಿದ್ದಿಲ್ಲ. ಪಕ್ಕದ ಊರು ಯನಗುಂದಿ ಅಂತ ಆ ಊರಿಗೆ ಬಂದರು. ಅಲ್ಲಿ ಯಾವುದೋ ಪ್ರೈವೇಟ್ ಸರ್ವಿಸ್ದಾಗ ಬಂದರು. ನಾವು ಒಂದು ಎತ್ತಿನ ಗಾಡಿ ಒಂದು ಕುದುರೆ ಕಳಿಸ್ಕೊಟ್ಟಿದ್ದೀವಿ. 100 ಜನ ಔರಾದ್ ನಗರದೆಲ್ಲ ಜನ ಅಪ್ಪವ್ರು ಶಿಷ್ಯರಲ್ಲ ಅವ್ರ ಜೊತೆಯಲ್ಲಿ 100 ಜನ ತೊಗೊಂಡು ಬಂದರು. ಕುದುರೆ ಮೇಲೆ ಅಪ್ಪವ್ರು ಕುಂತರು. ಅದ್ಭುತ ಘಟನೆ ರೀ ಅಪ್ಪ ಇದು ಹೇಳಿದ್ರೆ ಯಾರು ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ. ಅಲ್ಲಿ ಬಂದು ನಮ್ಮ ಊರು ಸೀಮೆ ಬೆಲ್ದಾಳ ಸೀಮೆ ಎಲ್ಲಿದು ಅಂತ ಕೇಳ್ತಾರೆ. ಅಪ್ಪರೇ ಮುಂದೆ ಬರ್ತದೆ ರೀ, ನಮ್ಮ ಊರಾಗ ಕರೆಗೆ ಹೋಗಿದ್ರಲ್ಲ. ಇಲ್ಲಿ ಮುಗಿತಪ್ಪ ಬೆಲ್ದಾಳ ಸೀಮೆ ಮುಂದೀಗ ಈ ಯನಗುಂದಿ ಮುಗಿತು, ಬೆಲ್ದಾಳ ಸೀಮೆ ಅಂತ ಕುದುರೆ ಮೇಲೆ ಇಳಿದ್ರಂತ ದೊಡ್ಡಪ್ಪ. ನಾವು ಊರಾಗಿದ್ದೆವು, ಸ್ವಾಗತಕ್ಕೆ ನಿಂತೀವಿ. ಊರವ್ರಿಗೆಲ್ಲ ಪಟೇಲ್ ಪಾಂಡೆ ದೇಸಾಯಿ ಬ್ರಾಹ್ಮಣರು ಎಲ್ಲ ಹಿಡ್ಕೊಂಡು ನನ್ನ ಮೇಲೆ ಅಪಾರ ಗೌರವ. ಆಗ ನಮ್ಮಲ್ಲಿ ಯಾವ ಭೇದ ಇದ್ದಿಲ್ಲ, ನನ್ನ ಮೇಲೆ ಭಾಳ ಗೌರವ. ಯಾಕಂದ್ರೆ ನಾನು ಆಗಾಗಲೇ ಯೋಗ ಧ್ಯಾನ ಏನೋ ಇದ್ದೀನಿ ಅಂತ, ಈ ಮೂರ್ತಿ ಸಣ್ಣದಲ್ಲ ಅಂತ ಎಲ್ಲರೂ ಒಳಗೆ ಇವತ್ತಿಗೂ ಹಾಗೆ ಇದೆ ಗೌರವ, ಭಾಳ ಆಗಿದೆ. ಈಗಂತೂ ಬಿಡ್ರಿ, ಆಗಿನ ಕಾಲದ ಹೇಳ್ತಾ ಇದ್ದೆ ನಾನು. ಅಪ್ಪರು ಹಿಡಿದು ನಡ್ಕೊತೊಂಡ್ರು ವಚನ ಹೇಳ್ಕೊತ. ಅಪ್ಪರೇ ಕಲ್ಲವ್ರಿ ಗುಡ್ಡಗಾಡಿದು ನೀವು ಕುದುರೆ ಮೇಲೆ ಕೊಡ್ರಿ. ಇದು ಶಿವಯೋಗಿ ಹುಟ್ಟಿದವರು, ಅಹಂಕಾರದಿಂದ ಕುದುರೆ ಮೇಲೆ ಕುಂತು ಹೋಗಬಾರ್ದು. ಏನು ರೀ ಅದು ದೊಡ್ಡಪ್ಪರದು ಮಹಿಮೆ ಅದು. ನಡ್ಕೊತ ಹೋಗ್ಬೇಕು, ವಚನ ಹಾಡ್ಕೊತ. ಅಪ್ಪರು ಸ್ವತಃನೇ ವಚನ ಹಾಡ್ಕೊತ ಬಂದರು. ನಾವೆಲ್ಲ ಊರು ತುಂಬಿದ ಕೊಡ ನೀರು ಗೀರು ತಂದು ಪಾದಕ್ಕೆ ಹಾಕಿ ಊರ ಬರ್ಮಾಡ್ಕೊಂಡಿವಿ, ಮೆರೆಸ್ಕೊತ ಹೋಯ್ತೇವೆ ದೊಡ್ಡಪ್ಪರಿಗೆ. ಎಲ್ಲರೂ ಸೆಟ್ರು, ಸಾಹುಕಾರರು, ದೇಸಾಯಿಯವರು, ಬ್ರಾಹ್ಮಣರು ಎಲ್ಲರೂ ಸಹಿತೆ ಹೊರ್ಕೊಂಡು ಹೋಗಿ 2 ದಿವಸ ಸಮ್ಮೇಳನ ಮಾಡ್ತೀವಿ, ಶರಣ ಸಮ್ಮೇಳನ. ಆವಾಗ ನಮ್ಮ ಊರಿಗೆ ಹೆಚ್ಚು ಜಾಗೃತಿ ಮಾಡ್ತಾರೆ ಅಪ್ಪರು. ಈ ಮೂರ್ತಿ ನಿಮ್ಮೂರಾಗ ಹುಟ್ಟಿದ್ದು, ನಿಮ್ಮೂರು ಪುಣ್ಯ ಇದೆ, ಇದು ಸಣ್ಣ ಮೂರ್ತಿ ಅಲ್ಲ, ಭಾಳ ದೊಡ್ಡ ಮಹಾಪುರುಷ ಆಗ್ತಾನೆ, ಇದು ಹಂಗಾಗಿ ಲಕ್ಷಣ ಇದಾವೆ ಅಂತ ಏನೇನೋ ಹೇಳಿದ್ರು. ಏನು ಹೇಳಿದ್ರು ಅವರು. ಅಲ್ಲಿಂದ ಅಪ್ಪರು ನಮ್ಮದು ಗನಿಷ್ಠ ಆಯ್ತಪ್ಪ. ಅವಾಗ ಮುಂದೆ ಹೋಗೋದು ಬರೋದು ನಡೀತು. ನಂದು ಅಪ್ಪರದು ಬಾಲ್ಕಿ ಮಠಕ್ಕೆ ಹೋಗೋದು. ಏನು ಅಪ್ಪರು ನನಗೇನು ಹಿಂಗೆ ಬೋಧೆ ಹೀಗೆ ಹಂಗೆ ಹೇಳಿಲ್ಲ. ನಾ ಬೋಧ ರೂಪದ ಗುರು ಅಲ್ಲ, ಆಶೀರ್ವಾದ ರೂಪದ ಗುರು ನನಗೆ ದೊಡ್ಡಪ್ಪವ್ರು. ನನ್ನ ಲೈಫ್ದಾಗ ಬೋಧೆ ಯೋಗ ಮಾರ್ಗ ತಿಳಿಸೋದು ತತ್ವಜ್ಞಾನ ಹೇಳೋದು ಯಾರೂ ಮಾಡಿಲ್ಲ ಇಲ್ಲಿವರೆಗೆ. ಇಲ್ಲಿ ಏನಿದೆಯೋ ಅದು ಆ ಬಸವಣ್ಣನವ್ರ ಆಶೀರ್ವಾದದಿಂದ ಆಗಿದ್ದು. ಏನರಪ್ಪ ಅದು ಅಪ್ಪರು ಇಷ್ಟು ಖುಷಿ ಪಡ್ತಿದ್ರು ಅಂದ್ರೆ ಭಾಳ ಆನಂದ ಪಡ್ತಿದ್ರು. ಒಂದು ಸಲ ನೀವು ಜಂಗಮ ದೀಕ್ಷೆ ತೊಗೋಬೇಕು ಅಂತ ಕುಂತರು. ಇಲ್ಲರಪ್ಪ ಜಂಗಮ ಬೇಡ, ಇಲ್ಲ ನೀವು ಜಂಗಮ ದೀಕ್ಷೆ ತೊಗೊಂಡು ಗುರು ಪದವಿ ತೊಗೋಬೇಕು, ನೀವು ದೀಕ್ಷಾ ಕೊಡಬೇಕು ಅಂತ. ಬ್ಯಾಡ್ರಪ್ಪ ನೀವು ಸಣ್ಣವ್ರು ಹಾಗೆ. ಇಲ್ಲ ನಿಮ್ಮಲ್ಲಿ ಎಲ್ಲ ಶಕ್ತಿ ಅದ, ಏನು ಮಾಡಬೇಕು ಅನಿವಾರ್ಯ ಅಂತೇಳಿ ಅಪ್ಪರ ಮಾತು ಮೀರಕ್ಕೊಂದು ಬರಲ್ಲಲ್ಲ ಅಂತ ದೊಡ್ಡ ಮೂರ್ತಿ. ಇದೇ ಅನುಭವ ಮಂಟಪ ಕಲ್ಯಾಣದಾಗ ಅನುಭವ ಮಂಟಪ ಇದೆ. ಅದರೊಳಗೆ 1975 ಫೆಬ್ರವರಿ 28ನೇ ತಾರೀಕು ನನಗೆ ಜಂಗಮ ದೀಕ್ಷೆ ಕೊಟ್ಬಿಟ್ರು. ಜಂಗಮ ದೀಕ್ಷೆ ಮತ್ತು ಇದ್ದಿದ್ದ ಲಿಂಗಕ್ಕೆ ಸಂಸ್ಕಾರ ಕೊಟ್ಟು ಪಕ್ಕ ಲಿಂಗ ದೀಕ್ಷೆ ಕೊಟ್ಟರು. ಅದು ಆವಾಗ ಆಗಲೇ ನಾನು ಸಾಕಷ್ಟು ಬೆಳೆದಿದ್ದೆ ಯೋಗದಾಗ ಧ್ಯಾನದಾಗ. ಇದು ದೀಕ್ಷೆ ಕೊಟ್ಟುಬಿಟ್ಟು ಅವ್ರಿಗೆ ಅಕ್ಕ ನಾಗಮ್ಮ ತಾಯಿ ಅಂತೇನು ಕರಿತಾರೆ ಅಪ್ಪರಿಗೆ, ಅವರಂತೀವ್ರು ದೊಡ್ಡಪ್ಪರು ಕೂಡ ಇವತ್ತೇ ಎಲ್ಲರೂ ಹಾಗೆ ಕರೀತಾರೆ. ಅವರಿಗೆ ಪ್ರಸಾದಿಕ ದೀಕ್ಷೆ ಕೊಟ್ಟು ನಮಗೂ ಕೊಟ್ಟ ನಂತರ ನಾವು ಒಂದು ರೀತಿ ಅಪ್ಪವ್ರ ಕಡೆಗೆ ಹೊಳೆದೀವಿ. ಏನರಪ್ಪ ಆ ನಂತರ ಮುಂದೆ ನಾನು ಒಂದು 20 ಜನ ಬಡ ಮಕ್ಕಳಿಗೆ, ಅನಾಥ ಮಕ್ಕಳಿಗೆ ತೊಗೊಂಡು ವಿದ್ಯಾಭ್ಯಾಸ ಕಲಿಸಿ ಅವ್ರಿಗೆ ಬೆಳೆಸ್ತಾ ಇದ್ದೆ.
ಬಸವಾದಿ ಶರಣರು ವಚನ ಕಲಿಸ್ಕೋತ ಮಾಡ್ಕೋತ ಬೆಳೆದ್ವಿ. ನಮ್ಮ ಹೊಲದಾಗಿನ ಬೆಳೆನೇ ಖರ್ಚು ಮಾಡೋದು, ನಾವೇನು ಬೇಡವಲ್ಲ, ಇವತ್ತಿಗೂ ಬೇಡಲ್ಲ ಯಾರತ್ತೀರಿ ನಾವು. ಅದು ಬೆಳೀತಾ ಒಂದು 10-15 ವರ್ಷ ಅಲ್ಲೇ ಬೆಳೆಸಿದೆ ಮಕ್ಕಳಿಗೆ. ಅಲ್ಲಿ ನನ್ನ ಕೆಲಸನೇ ತೋಟದಾಗ 3 ಗಂಟೆಗೆ ಮತ್ತೆ ಹಾಗೆ ಹೋಗೋದು. 20-25 ವರ್ಷಕ್ಕಿಂತ ಹೆಚ್ಚು ಪಟ್ಟು ಬೆಲ್ದಾಡ್ದ ನಾನು ಸಾಧನೆ ಮಾಡಿದ್ದು ಶಿವಯೋಗದಾಗ. ತೋಟದಾಗ 12ಕ್ಕೆ ಹೊರಗೆ ಬರೋದು ನಾನು. ಮೊದಲು 3ರಿಂದ 8 ಗಂಟೆಗೆ ಬರ್ತಿದ್ದೆ. ಈಗ ರಾತ್ರಿ 3ಕ್ಕೆ ಕುಂತ್ರೆ 12 ಹಾಕ್ಬೇಕು ಶಿವಯೋಗದಾಗ. ಅಷ್ಟು ಸಾಧನೆ ಅಂದು ಅಲ್ಲಿಂದ ಗೊತ್ತಾಯ್ತು, ಎಲ್ಲ ಹೋಯ್ತು. ಒಂದು ಕಾಯಕ ಟೇಲರಿಂಗ್ ಎಲ್ಲ ಬಿಟ್ಕೊಟ್ಟು ಎಲ್ಲ ದೂರ ಅದು. ಸಾಧನೆ, ಯೋಗ, ಧ್ಯಾನ ಇದು ಆಯಿತು. ಆಮೇಲೆ ಹಗಲೆಲ್ಲ ಓದೋದು, ಬರೆಯೋದು, ಮತ್ತು ಈ ಮಕ್ಕಳಿಗೆಲ್ಲ ಒಂದು ಸ್ವಲ್ಪ ಮಾರ್ಗದರ್ಶನ ಮಾಡೋದು ನಡೀತು. ಹಿಂಗೆ ಭಾಳಷ್ಟು ವರ್ಷ ಆದ ಕೂಡಲೇ ಮುಂದೆ ನಮ್ಮ ಆಶ್ರಮ ಕೌಟಕ್ಕೆ ಶಿಫ್ಟ್ ಆಗಬೇಕು ಅಂತ, ಬಸವಕಲ್ಯಾಣಕ್ಕೆ ಆಗಬೇಕು ಅಂತ ದೊಡ್ಡಪ್ಪರ ಸಂಕಲ್ಪ ಇತ್ತು ನಮ್ಮದು. ನನ್ನ ಕೇಂದ್ರ ಕಲ್ಯಾಣಕ್ಕೆ ಅಪ್ಪವ್ರು ಆಯ್ತು. ನಮ್ಮ ಭಾಗದ ಅಲ್ಲಿ ಸ್ವಲ್ಪ ಗಣಪತರಾವ್ ಖೂಬಾ ಅವರು ಅಂತೇಳಿ ಲೀಡ್ರು, ಲಿಂಗಾಯತರ ದೊಡ್ಡ ಲೀಡ್ರ್ ಅವರು ಆ ಕಾಲಕ್ಕೆ. ಇಲ್ಲ ನಾವು ಅವರ ತಾಲೂಕು ಬಿಟ್ಟು ಹೋಗ್ಕೊಡಿಲ್ಲ ಅಂತ ಹಠ ಹಿಡಿದ್ರು. 2-3 ತಿಂಗಳು ಮೆರೀತು. ಆಮೇಲೆ ಅವರು ಅಪ್ಪವ್ರು ಏನು ಮಾಡಿದ್ರು, ಅವ್ರ ಮನಸ್ಸು ಮೇಲೆತ್ತದ, ಮತ್ತು ಈಗ ಮೊದಲು ಆಗಲಿ ನಂತರ ಕಲ್ಯಾಣಕ್ಕೆ ಬರಟ್ರಿ ಅಂತೇಳಿ ಕಲ್ಯಾಣದಾಗ ಕೌಟಾಕ ಕಲ್ಯಾಣ ಬಿಟ್ಟು ಕೌಟಾಕ್ ಒಂದು ಮೀಟಿಂಗ್ ಮಾಡಿ ಅಲ್ಲಿ ಒಂದು ನದಿ ದಂಡಿಗೆ ಒಂದು ಆಶ್ರಮ, ಬಸವ ಯೋಗ ಆಶ್ರಮ ಅಂತ ಹೆಸರಿಟ್ಟು ಮಾಡಿದ್ವಿ. ಪೂರ್ತಿ ಬಂದು ಅಲ್ಲಿ ಶಿಫ್ಟ್ ಆದೀವಿ ನಾವು. ಈಗ ಅದು ಬಸವ ಯೋಗ ಕೇಂದ್ರ, ಹೈಸ್ಕೂಲ್, ಕಾಲೇಜ್ ಅದು ಇದು ಬೆಳೆದಿದೆ, ಸಣ್ಣ ಪ್ರಮಾಣದಲ್ಲಿ ಒಟ್ಟು ಬೆಳೆದದ. ಈ ನಂದು ನಾಡಿ ಕೀರ್ತಿ ಹೆಂಗಾಯಿತು ಅನ್ನೋದು ಹೇಳ್ತೀನಿ ನಾನು. 1980ರಲ್ಲಿ ಹಳಕಟ್ಟಿಯವ್ರ ಶತಮಾನೋತ್ಸವ ಆಯಿತು ಧಾರವಾಡದ ಕಲಾಮಂದಿರದೊಳಗೆ. ಧಾರವಾಡದ ಕಲಾಮಂದಿರ ಅಂತ ಇದೆಯಲ್ಲ, ಕಲಾಭವನದಾಗ ಆಯಿತು. ಅಲ್ಲಿ ಪಾಟ್ಲಿ ಪುಟ್ಟಪ್ಪನವರು, ಆರ್ ಸಿ ಹಿರೇಮಠರು, ಚನ್ನವೀರ ಕಣವಿಯವರು, ಎಲ್ ಬಸವರಾಜವರು, ಕೋ ಚನ್ನಬಸಪ್ಪ ಅವರು, ಎಲ್ಲ ತಿರುತಿ ಮಹಾರತಿ ಸಾಹಿತಿಗಳ್ರಿ ಅಲ್ಲೆಲ್ಲ, ನಿಜಲಿಂಗಪ್ಪನವರು, ಇವರೆಲ್ಲ ಇದ್ದರು. ಆದರೆ ನಾನು ಗೆಸ್ಟ್ ಮಾಡಿ ಕರೆದಿರು ಅಲ್ಲಿಗೆ. ನನಗೆ ಗೆಸ್ಟ್ ಮಾಡಿ ಕರೆದ್ರು. ಕರೆದ ಕೂಡಲೇ ನಾನು ಒಂದು ಅದಕ್ಕಿಂತ ಮೊದಲು ನಮ್ಮ ಪಾಟ್ಲಿ ಪುಟ್ಟಪ್ಪನವರು ನಮ್ಮ ಅಲ್ಲಿ ಬೀದರ್ಗೆ ಅದಕ್ಕೆ ಬಂದು ನಮ್ಮ ಆಶ್ರಮ ಭೇಟಿ ಕೊಟ್ಟಿದ್ದರು. ಒಂದು ಗುಡಿಸಲು, ಗೋಲಾಕಾರ ಗುಡಿಸಲು ಹಾಕ್ಕೊಂಡು ಕುಂತಿದ್ದೆ. ಅಲ್ಲಿ ಭೇಟಿ ಮಾಡಿ ಕೇವಲ ನಂದು ಒಂದು ಇಂಟ್ರ್ಯೂ ತೊಗೊಂಡು ಮಾತು ಕೇಳಿ, ಅವರು ಶಿಂಪಿ ಲಿಂಗಣ್ಣವ್ರು ಇದ್ರು ನೋಡ್ರಿ, ಕೇಳಿರ್ತಾವೆ, ನೋಡಿರ್ಬೋದು ಬಹುಶಃ. ಇಬ್ಬರು ಬಂದರು. ಅವ್ರ ಬಗ್ಗೆ ಏನು ತಿಳಿತೋ ಗೊತ್ತಿಲ್ಲ. ಆಮೇಲೆ ಕುಂತು ಬಂದು ಅವ್ರ ಮೇಲೆ ನಾನು ಪ್ರಪಂಚ ಪತ್ರಿಕೆ ಅಂತ ನಡೆಸಿದ್ರು. ಪ್ರಪಂಚ ಪತ್ರಿಕೆ 2-3 ಪುಟ ಬರೆದ್ರು ನಿಮ್ಮ ಬಗ್ಗೆ, ನನ್ನ ಬಗ್ಗೆ ಬರೆದ್ರು. ನಾಡಿಗೆ ಖ್ಯಾತಿ ಆಗೋಯ್ತು. ಇಂದು ಅಸದೃಶ್ಯ ಮಹಾತ್ಮ, ಕೇವಲ ಒಬ್ಬ ಅಸ್ಪೃಶ್ಯ, ಇಂದು ಅಸದೃಶ್ಯ ಮಹಾತ್ಮ ಅಂತ ಬರೆದ್ಬಿಟ್ರು ಟೈಟಲ್ ಆಗಿ. ಈ ನಾಡಿನ ತುಂಬ ಆಯ್ತು. ಆದರೆ ಸುದ್ದಿಯಿಂದ ಹಳಕಟ್ಟಿ ಜಯಂತಿ ಕರೆಸಿದ್ರು ನನಗೆ. ಅಲ್ಲಿ ಎಲ್ಲ ಹತ್ತಿರತ್ತಿ ಮಾರುತ್ತಿದ್ರು. ಅಲ್ಲಿ 15-20 ನಿಮಿಷ ಮಾತಾಡಿದೆ ನಾನು. ಅದು ಏನಾಯಿತು ಅಂದ್ರೆ ಭಾಳ ಅದ್ಭುತ ಆಯ್ತು ಅವರಿಗೆಲ್ಲ. ಏನಾಯ್ತು, ಬಸವತತ್ವನೇ, ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ ಎಲ್ಲ ಹೇಳಿ ಅದ್ರ ಮೇಲೆ ಒಂದು ದೊಡ್ಡ ಪ್ರಭಾವ ಆಯಿತು. ನಾನು ಮಾತು ಮುಗಿದ ಕೂಡಲೇ ನನ್ನ ಬಗ್ಗೆನೇ ಭಾಳ ಹೇಳಕ್ಕೆ ಶುರು ಮಾಡ್ತಾರೆ. ಎಲ್ಲರೂ ನಿಮ್ಮದೇ ತೊಗೊಂಡು ನಮ್ಮದೇ ಹೇಳತ್ತಾರೆ. ಯಾವ ಜಗದ್ಗುರು ರೀ, ಪಾಟ್ಲಿ ಪುಟ್ಟಪ್ಪಂದು ಖಡಕ್ ವ್ಯಕ್ತಿ ಅವ್ರು, ನಿಮ್ಗೆ ಗೊತ್ತದ. ಪಾಟ್ಲಿ ಪುಟ್ಟಪ್ಪನವ್ರು ಯಾವ ಜಗದ್ಗುರು ನಂಬಲ್ಲ, ಇವರೇ ನಮ್ಮ ಗುರುಗಳು, ಇವರೇ ನಮ್ಮ ಜಗದ್ಗುರುಗಳು ಅಂತ ಹೇಳೋ ಶುರು ಮಾಡಿದ್ರು. ಏನರಪ್ಪ, ನಾವೇನು ಸುಮ್ಮನೆ ಆತ. ಆಮೇಲೆ ಅದು ಕಾರ್ಯಕ್ರಮ ಮುಗಿತಾ, ನಮ್ಮ ಕಡೆ ಪ್ರವಚನ, ನಿಮ್ಮ ಕಡೆ ಪ್ರವಚನ ಶುರು ಮಾಡಿದ್ರು ನನಗೆ. ಮೊದಲು ಬೆಳಗಾವದವ್ರು ಕರೆಸಿದ್ರು. ಆಮೇಲೆ ಹುಬ್ಬಳ್ಳಿ, ಧಾರವಾಡ, ಹುಬ್ಬಳ್ಳಿ ಗುರುಬಸವ ಮಂಟಪ ಅಂತಿದೆ ಹುಬ್ಬಳ್ಳಿ ಒಳಗೆ. ಅಲ್ಲಿ ಚಂದ್ರಕಾಂತ್ ಬೆಲ್ಲದಾರ ಅವ್ರು. ಇದರಿಂದ ನನಗೆ ಅಲ್ಲಿ 1 ತಿಂಗಳ ಪ್ರವಚನ ಇತ್ತು ಶ್ರಾವಣ. ಅದಾಗಣ ಹಾವೇರಿ 1 ತಿಂಗಳಾಯಿತು. ಹಾವೇರಿ ಆಗೋಣ ದಾವಣಗೆರೆ 1 ತಿಂಗಳು. ಪ್ರಭಾವಿ ಪ್ರವಚನ ಅದು ಆ ಕಾಲಕ್ಕೆ. ನಂದು ಶೂನ್ಯ ಸಂಪಾದನೆ ಪ್ರವಚನ ಕೇಳಬೇಕಂದ್ರೆ ಮುಗಿ ಬೀಳ್ತೀರಿ ಜನ. ಹಾವೇರಿಗೆ ನಾನು ಪ್ರವಚನ ಕೇಳಬೇಕಾದ್ರೆ ದಾವಣಗೆರೆ ಅಜ್ಜಂಪುರ ಶೆಟ್ರ್ ಅಂತಿದ್ರು, ತಾವು ನೋಡಿರ್ಬೋದು, ಬಸವರಾಜಪ್ಪ ಅವ್ರು ನನ್ನ ಮೇಲೆ ಅಪಾರ ಭಕ್ತಿ ರೀ. ಎಷ್ಟು ಹೇಳಿದ್ರು ಕಡಿಮೆ. ಅಂಗಾಲಿನ ತೆಲಿತಾನೆ ಎಣ್ಣೆ ಸ್ನಾನ ಮಾಡಿಸೋರು ಅವರು. ಅವ್ರು ಹಾವೇರಿಗೆ ಒಂದು 20 ಜನ ತೊಗೊಂಡು ಹಾವೇರಿ ಪ್ರವಚನ ಬರ್ತಿರು ದಾವಣಗೆರೆಯಿಂದ. ದಾವಣಗೆರೆ ಮೊದಲಾಗಿತ್ತು, ಭಾಳ ಕೀರ್ತಿ ಆಯಿತು ದಾವಣಗೆರೆ ಪ್ರವಚನ ಪ್ರಭಾವ. ಹಾವೇರಿಗೆ ಬಂದು ತಿಂಗಳಗಟ್ಟಲೆ ಪ್ರವಚನ ಆಯಿತು. ಅಲ್ಲಿ ಪಾಟ್ಲಿ ಪುಟ್ಟಪ್ಪ ಬಂದರು. ಅಲ್ಲೇ ಗದಗಿನ ಅಜ್ಜವ್ರು ಬಂದರು, ದೊಡ್ಡವರು, 19 ತೋಂಟದಾರ ಸ್ವಾಮಿಗಳು. ನಾನು ಮುಕ್ತಾಯಕ್ಕೆ ಬಂದರು. ಅವ್ರು ಮುಕ್ತಾಯಕ್ಕೆ ಹೆಂಗೆ ಬಂದರು ಅಂದರೆ, ಅಲ್ಲಿ ಅವ್ರು ಪಟ್ಟಣ ಶೆಟ್ಟಿ ಮತ್ತು ಹಂಚಣ ಮಾಸ್ತರ್ ಅಂತ ಇದ್ರು. ನಿಜಗುಣ ಪಟ್ಟಣ ಶೆಟ್ಟರು. ಅವರಿಬ್ಬರಿಗೆ ಅಲ್ಲಿ ಕಳಿಸಿದ್ರು. ಎಲ್ಲಿಗೆ? ಹಾವೇರಿಗೆ. ನಾನು ಪ್ರವಚನಕ್ಕೆ ಟೇಪ್ ರೆಕಾರ್ಡ್ ಮಾಡ್ಕೊಂಬರ್ರಿ ಹೆಂಗೆ ಮಾತಾಡ್ತಾರೆ. ನನಗೂ ಅವ್ರ ಪರಿಚಯ ಇಲ್ಲ. ಅಪ್ಪವ್ರು ನಮ್ಮದು ಗದಗಿನವ್ರದ್ದು ನಮ್ಮದು ಪರಿಚಯನೇ ಇದ್ದಿಲ್ಲ, ಮುಖ ನೋಡಿಲ್ಲ. ಆ ಟೇಪ್ ಹೋಯ್ದು ಅವ್ರ ಮುಂದೆ ಇಟ್ಟಾರೆ. ಒಂದಿನ ಉಳ್ಕೊಂಡು ಪ್ರವಚನ ಕೇಳಿ ಹೋಯ್ತು. ಅವ್ರು ಅಪ್ಪನ ಕೇಳಿ ಇವ್ರಿಗೆ ಕರೆಸ್ಬೇಕು ನಮ್ಮ ಮಟ್ಟಕ್ಕೆ ಅಂತೇಳಿ ಅವರಿಗೆ ಅಜ್ಜಂಪುರ ಶೆಟ್ರಿಗೆ ಸಂಪರ್ಕ ಮಾಡಿ ಮಟ್ಟಕ್ಕೆ ಕರೆಸ್ಕೊಂಡ್ರು. ಅವ್ರಿಗೆ ನಮ್ಮ ಕಾರ್ಯಕ್ರಮ ಕರೆಸ್ಬೇಕು.
ಅವ್ರಿಗೆ ಕಾರ್ಯಕ್ರಮ ಕರೆಸ್ಬೇಕಾದ್ರೆ ಅಪ್ಪವ್ರೆ ನೀವು ನಮ್ಮ ಹಾವೇರಿ ಪ್ರವಚನ ಮುಕ್ತಕ್ಕೆ ತಾವು ದಯ ಮಾಡಿಸ್ಬೇಕು ಅಂತ ಇವರು ಅಂದಾಗ ನಾ ಬರ್ತೀನಿ ಬಿಡು ಪ್ರವಚನಕ್ಕೆ ಅಂತೇಳಿ ಅವ್ರು ಬಂದರು. ಅಲ್ಲಿ ಪ್ರವಚನ ಮುಂದೆ ಏನು ಮಾತಾಡೋ ಅದ್ಭುತ, ಇನ್ನೂ ಕ್ಯಾಸೆಟ್ ಇದೆ ಅವ್ರದ್ದು, ಈಗ ಟೇಪ್ ರೆಕಾರ್ಡ್ಗಳಿಲ್ಲ. ಭಾಳ ಅದ್ಭುತ ಮಾತಾಡಿದರು ಗದಿನ ನನ್ನ ಬಗ್ಗೆದಾಗ. ಮೊದಲನೇ ಭೇಟಿ ಅದು, ನಮ್ಮ ಮಠಕ್ಕೆ ಬರಲೇಬೇಕು ಅಂತೇಳಿ ಅದೇ ಕಾರ್ಯ ಕೂಡಿಸ್ಕೊಂಡು ಮುಕ್ತಾಯ ಅದು. ಗದಗಿಗೆ ಬಂದು ಅಲ್ಲಿ ಮರ್ದಿಸ್ ದೊಡ್ಡ ಕಾರ್ಯಕ್ರಮ ಮಾಡಿದ್ರು. ಅಲ್ಲಿ ಜನ ಇಲ್ಲ ಇವ್ರದ್ದು ಒಂದು ತಿಂಗಳ ಪ್ರವಚನ ಆಗಬೇಕಂತ ಗಂಟು ಬಿದ್ದಿರಾ, ಆಯ್ತು ಅಂತೇಳಿ ಒಂದು ತಿಂಗಳ ಪ್ರವಚನ ಮುಂದೆ ಒಂದು ಗ್ಯಾಪ್ ಒಂದು 15-20 ದಿವಸ ಬಿಟ್ಟು ಯುಗಾದಿಗೆ ಏನೋ ಒಂದು ಕಾರ್ಯಕ್ರಮ ಆಗ್ತದೆ ಗದಗದಾಗ, ಜಾತ್ರೆ ಆಗ್ತದೆ. ಜಾತ್ರೆ ಆ ಸಂದರ್ಭದಲ್ಲಿ ಪ್ರವಚನ ಇಟ್ಟರು. ಅವಾಗ ಗದಗಿನಾಗ ಒಂದು ತಿಂಗಳ ಪ್ರವಚನ ಮತ್ತಿಟ್ಟು ಭಾಳ ಜನ ಕಿಕ್ಕಿರಿ ನೆರೆಯೋದು ಪ್ರವಚನಕ್ಕೆ. ಬೆಳಗಾವಿ ಒಂದು ತಿಂಗಳಾಯ್ತು, ಗದಗ ಒಂದು ತಿಂಗಳಾಯಿತು, ದಾವಣಗೆರೆ ಆಯಿತು, ಹಾವೇರಿ ಆಯಿತು, ಹುಬ್ಬಳ್ಳಿ ಆಯಿತು, ಧಾರವಾಡ ಆಯಿತು, ಕಲಬುರಗಿ ಆಯಿತು, ಎಲ್ಲ ಆಯಿತು. ಈಗ ಮನೆ ಮಾತಾದ ನಾಡಿಗೆ ನಾನು ಮನೆ ಮಾತಾಡ ದೊಡ್ಡ ದೊಡ್ಡ ರಾಜಕೀಯ ನಾಯಕರ ಸಂಪರ್ಕನೂ ಬಂತು, ಎಲ್ಲ ಬಂತು. ಬೆಲ್ದಾಳ ಚೆನ್ನದು ದೊಡ್ಡ ಅನುಭವಿಗಳದ್ರಪ್ಪ, ಅವರು ಭಾಳ ದೊಡ್ಡವರು, ಹಾಗೆ ಏನೇನೋ ನನ್ನ ಬಗ್ಗೆದಾಗ ಹುಟ್ಕೊಂಡು ಅಲ್ಲಿಂದ ಮುಂದೆ ನಾನು ಒಂದು 1982ರಲ್ಲಿ ವಚನ ತತ್ವ ಸಾರ ಅಂತ ಒಂದು ಮೊದಲು ಪುಸ್ತಕ ಬರೆದೆ. ಅದು ಪಾಟ್ಯಪುಟ್ಟಮ್ಮನವರು ಬಿಡುಗಡೆ ಮಾಡಿದ್ರು ತಾಂಡೂರು ಸಮ್ಮೇಳನದೊಳಗೆ, ತಾಂಡೂರದಾಗ ಶರಣ ಸಮ್ಮೇಳನದಾಗ ಬಿಡುಗಡೆ ಮಾಡಿದ್ರು. ಹಳಿಪೇಟೆ ಚಿಂತಾಮಣಿ ಅಂತಿದ್ರು, ತಾವು ನೋಡಿರ್ಬೋದಲ್ಲ, ನಮ್ಮ ಆತ್ಮೀಯರು ಅವರು ನಾವು ಪಾಟ್ಯಪುಟ್ಟಪ್ಪನವರು ಕೂಡ್ಕೊಂಡೇ ಈ ಸಿದ್ದಣ್ಣ ಲಂಗೋಟಿಯವರು, ಚಂದ್ರಕಾಂತ್ ಬೆಲದರು ಒಂದೇ ಕಾರಣ ಬಂದಿದ್ದೀವಿ ನಾವು ಸಮ್ಮೇಳನಕ್ಕೆ ತಾಂಡೂರಕ್ಕೆ. ಅಲ್ಲಿ ಹಳಪೇಟೆ ಚಿಂತಾಮಣಿ ಎಂಥ ಬಸವ ಭಕ್ತರಿ ಬ್ರಾಹ್ಮಣರಂದ್ರೆ ಪಾಪ ಬಾಬಾ ಹೇಳ್ಬೇಡ, ನೀವು ಬಲಿಯಾಗಲ್ರಿ, ಬಸವಣ್ಣ ನಾನು ಬಲಿ ಐತೀನಿ ಮೊದಲು ಅಂತೀರು. ಹಳಪೇಟೆ ಚಿಂತಾಮಣಿ ಏನು ಅವ್ರಿಗೆ ಬ್ರಾಹ್ಮಣ ಅಂತಬೇಕೇನು ಅವ್ರಿಗೆ ಎಂಥ ಚೇತನಗಳಾಗಿ ಹೋಗ್ಯಾರಿ ನಮ್ಮಲ್ಲಿ. ಅದಕ್ಕಾಗಿ ಆ ಸಮ್ಮೇಳನ ಆಯಿತು. ಅಲ್ಲಿ ಈ ಕಲ್ಯಾಣ ನಾಡಿ ಶರಣ ಪರಿಷತ್ತು ಅನ್ನೋದ್ರ ಪರಿಷತ್ತಿನ ಮೂಲಕ ಭಾಳಷ್ಟು ಸಮ್ಮೇಳನಗಳಾದವು. ಮುಂದೆ ನನಗೂ ಪರಿಷತ್ತಿನ ಅಧ್ಯಕ್ಷರು ಮಾಡಿದ್ರು. ಪರಿಷತ್ತಿನ ಅಧ್ಯಕ್ಷ ಆದ ನಂತರ ಉದಗೀರ್ದ ಒಂದು ಸಮ್ಮೇಳನ ಮಾಡೀನಿ, ಬೀದರ್ಗೆ ಒಂದು ಸಮ್ಮೇಳನ, ಆಂಧ್ರ ಜಹೀರಾಬಾದ್ಗೆ ಒಂದು ಸಮ್ಮೇಳನ, ಲಿಂಗಸೂರ್ದಾಗ ಒಂದು ಸಮ್ಮೇಳನ, ಆಮೇಲೆ ಧಾರವಾಡಕ್ಕೆ ಒಂದು ಸಮ್ಮೇಳನ ನೌಕಾಣ ಮಠದ ಮುಂದೆ. ಆ ನಂತರ ನವದೆಹಲಿ ಒಂದು ಸಮ್ಮೇಳನ ನನ್ನ ಕೈ ಮೇಲೆ ಆಗಿತ್ತು 1996ರಲ್ಲಿ ಅಲ್ಲಿ ಮಾಡಿದ್ದು ದೆಹಲಿ ಒಳಗೆ ದೊಡ್ಡ ಸಮ್ಮೇಳನ. ನಿಜಲಿಂಗಪ್ಪರು ಗೆಸ್ಟಾಗಿ ಬಂದಿದ್ದರು, ಅವೆಲ್ಲ ಫೋಟೋದ ನನ್ನ ಬುಕ್ಕಿನಾಗ ನಿಮ್ಮನ್ನು ಅದು ತಂದಿಲ್ಲ. ಆಮೇಲೆ ಬಾಲ್ಕಿಯಪ್ಪಳ ಸಂಪರ್ಕ ಮುಂದೆ ಹೆಂಗೆ ಮುಂದೆ ಬಾಲ್ಕಿಯಪ್ಪಳ ಸಂಪರ್ಕ ಅದು ಕಂಟಿನ್ಯೂ ಆಯ್ತಿನ. ನಾವು ಬಸವ ಕಲ್ಯಾಣಕ್ಕೆ ಯಾವಾಗ ಆಶ್ರಮ ಮಾಡಿದ್ರಿ ಹೇಳಿ, ನಾನು ಹೇಳ್ತೀನಿ. ಆವಾಗ ಬಾಲ್ಕಿ ದೊಡ್ಡಪ್ಪರು ನನಗೆ 2-3 ವರ್ಷ ಸತತ ಶ್ರಾವಣದಾಗ ಪ್ರವಚನಕ್ಕೆ ಇಟ್ಟರು. ನಂದು ಮಠದ ಪ್ರವಚನ, ಶಿವನ ಸಂಪನ್ನ ಪ್ರವಚನ. ನನ್ನ ಜೊತೆ ದೊಡ್ಡ ಜಾತ್ರೆಯಪ್ಪ ಆಗ 3 ಸಲ, ಈ ವರ್ಷ, ಮುಂದಿನ ವರ್ಷ, ಮುಂದೆ ವರ್ಷ. ಆಮೇಲೆ ಈ ಗಂಜಿನ ವ್ಯಾಪಾರಿ ಜನ ನನ್ನ ಅಪ್ಪರ ಪ್ರವಚನ ಭಾಳ ಪ್ರಭಾವ ಇದೆ ಅಂತೀರಿಪ್ಪ ಬೆಲ್ದಾಳ ಚಂದ್ರದು, ನಮ್ಗೆ ಕೇಳಿಕ್ಕೆ ಆಗ್ತಾಯಿಲ್ಲ. ನಿಮ್ಮದು ಮಠದ ಮುಗಿದ ಕೂಡಲೇ 9 ಗಂಟೆಗೆ ನಮಗೆ ಗಂಜಿನಾಗ ಇಡ್ರಿ ಒಂದು ತಾಸು ಅಂತ ಕುಂತಿರೋರು ಜನ. ಅಲ್ಲಿ ಗಂಜನ ಒಂದು ನಡೀತು ಹಾಗೆ, ಇಲ್ಲಿ ಮುಗಿಸ್ಬೇಕು ಅಲ್ಲಿ ಮುಗಿಸ್ಬೇಕು ಪ್ರವಚನ. ಯಾರ ಮನೆ ಭಕ್ತರ ಮನೆ ಪೂಜೆ ಇರ್ತದಲ್ಲ, ಆ ಪೂಜೆಗೆ ಹೋದಾಗ ಕೂಡ ಎಲ್ಲ ಜನ ನೇರವ್ರು ನನ್ನ ಶಿವಯೋಗ ನೋಡ್ಬೇಕನ್ನೋರೆಲ್ಲ ಪದ್ಮಾಸನ ಹಾಯ್ಕೊಂಡು ಕುಂತರು. ಯಾರ ಮನೆ ಪೂಜೆ ಇದ್ರು 2 ತಾಸು ನಾನು ಮೈ ಮರೆತು ಕೂಡವನೇ, ಯಾರ ಮನೆಗೆ ಇರಲ್ಲ ಅದು ನೋಡ್ಲಾಕ ಕುಡ್ದು 20, 30, 50 ಜನ. ದೊಡ್ಡ ಹಾಲಿತ್ತು ದೊಡ್ಡದಂದ್ರೆ ಎಲ್ಲರೂ ಕೂಡೋರು. ನಾನು ಹಾಕೊಂಡು ಎಲ್ಲ ಮೌನ ಕೂಡ್ತೀವಿ. ದಾವಣಗೆರೆ ಇದ್ರು ಹಾಗೆ, ಹಾವೇರಿದಾಗ ಹಾಗೆ, ಧಾರವಾಡದಾಗ ಹಾಗೆ. ನಾನು ಪೂಜೆ ನಡೀತಂದ್ರೆ ಎಲ್ಲರೂ ಕೂಡೋರು ನೋಡಕ್ಕೆ ಮೌನ. ನೋಡಿರಿ, ಒಬ್ಬರಿಗೆ ಫಾರಿನರ್ಸ್ ಬಂದಿರು. ನಮ್ಮ ಪಟ್ಟಣ ಶೆಟ್ಟರ ಮನೆ ಪೂಜೆ ಆಯ್ತು ನಂದು, ಎಲ್ಲಿ ಗದಗದಾಗ, ಗದಿನ ಪ್ರವಚನದಾಗ. ಆಕೆ ಬಂದು ಅನೇಕ ಇಂಟ್ರ್ಯೂ ತೊಗೊಂಡ್ರು ನನ್ನ ಹತ್ತಿರ. ಯಾಕೆ ಬಸವಣ್ಣ ಅಂದ್ರೆ ಏನು, ಸಾಯಿಬಾಬಾಗ ಬಸವಣ್ಣಗೆ ಏನು ವ್ಯತ್ಯಾಸ, ಸಾಯಿಬಾಬಾ ಪೌಡ್ ಮಾಡಿದ್ರಲ್ಲ ಅನೇಕ ಪ್ರಶ್ನೆಗೆ ಆಕೆಲ್ಲ ಸರಿಯಾಗಿ ಉತ್ತರ ಕೊಟ್ಟೀನಿ. ಆ ಪುಸ್ತಕದ ರೆಕಾರ್ಡ್ ಅದು ಎಲ್ಲ. ಬಸವಣ್ಣ ಯಾಕೆ ದೊಡ್ಡವರು ಅಂತಂದರೆ, ಸಾಯಿಬಾಬಾ ನಾನು ಭಗವಾನ್ ಅಂದರು, ಬಸವಣ್ಣ ನಾನಿಲ್ಲಪ್ಪ ಎಲ್ಲರೂ ಭಗವಾನ್ ದೇವ್ರು ಅಂತಂದರು, ನನಗಿಂತ ಕಿರಿಲ್ಲ ಅಂದರು. ಅದಕ್ಕೆ ಬಸವಣ್ಣ ಭಾಳ ಗ್ರೇಟು ಅಂತ ಹೇಳಿದೆ. ಅದು ಅಲ್ಲಿ ಆದ ಘಟನೆ. ಹೀಗಾಗಿ ಮುಂದೆ ನಮ್ಮ ಹೈಸ್ಕೂಲ್ ಕಾಲೇಜ್ ಎಲ್ಲ ಕೌಟದಾಗ ಬೆಳೀತಾ ಒಂದು ಸಲ ಅಪ್ಪವ್ರು ಬಂದರು. ನಂಗೆ ಕೌಟದೊಂದು ಗವಿ ಅಲ್ಲಿದ್ದರೂ ಯೋಗದಾಗಿರೋವನೇ ನಾನು, ಗವಿ ಇಲ್ಲಾಂದ್ರೆ ಇಲ್ಲಿ ಇರ್ತಿಲ್ಲ ನಾನು. ಬಾಲ್ಕಿದಾಗ 3 ವರ್ಷ ಪ್ರವಚನ ಮಾಡಿದ್ರು ಬಾಲ್ಕಿ ಅಪ್ಪವರು ಸ್ವತಃ ತಾವೇ ಯಾವುದೋ ಹಳಿದಿತ್ತಂತ ಬಾಗಿಲ ತೆಗೆದು ಆ ಗವಿ ತ್ಯಾರ್ತು ಕೊಟ್ಟಾರೆ ನನಗೆ. ಬೆಲ್ದಾಳ ಚಂದ್ರ ಬರ್ತಾರೆ, ಗವಿ ಬೇಕು. ಅಲ್ಲಿ 4 ಗಂಟೆ 3 ಗಂಟೆಗೆ ಹೋಗು, ಗವಿದಾಗ ಕೂಡೋದು, 11 ಗಂಟೆಗೆ ಹೊರಗೆ ಬರಬೇಕು ನಾನು. ಹಿಂಗೆ ನಡೀತಿತ್ತು. ಅದಕ್ಕೋಸ್ಕರವಾಗಿ ಅಲ್ಲಿ ಅಪ್ಪವ್ರು ಏನು ಮಾಡಿದ್ರು ಅಂದರೆ, ನೀವು ಈಗ ಕೌಟಕ್ಕಿಂತಲೂ ಬಸವ ಕಲ್ಯಾಣಕ್ಕೆ ಮಾಡೋದು ಭಾಳ ಚಲೋ ಅಂದರು. ಇಲ್ಲರಪ್ಪ ನೋಡ್ರಿ, ನಾನು ನೋಡೋಣ ಅಂದ್ಕೊತ ಬಂದೆ. ಮುಂದೆ ಏನಾಯ್ತಂದರೆ, ನಾನು ಬಸವ ಮಹಾಮನೆ ಕಟ್ಟಿಬೇಕಂಬುದೊಂದು ಸಂಕಲ್ಪ ಆಯ್ತು ನನಗೆ. ಬಸವ ಮಹಾಮನೆ ಮಾಡಬೇಕಂತೇಳಿ ಜಾಗ ಬೇಕಲ್ಲ,
ಬೀದರ್ ಡಿ ಸಿ ಮಲ್ಕಡಿ ಸಾಹೇಬ್ರು ಅಂತಂದ್ರೆ ಹೆಲ್ತ್ ಮಿನಿಸ್ಟರ್ ಇದ್ದಾರೆ, ಅವ್ರು ನನಗೆ ನಡ್ಕೊಳ್ಳೋರು. ಇವತ್ತಿಗೆ ಕೂಡ ನಾನು ಅತ್ಯಂತ ಆತ್ಮೀಯರು, ಭಾಳ ಯಾದಗಿರಿ ಅವರು, ಯಾದಗಿರಿ ಎ ಬಿ ಮಲ್ಕರೆಡ್ಡಿ ಅವರ ನಂದು ಎಲ್ಲ ನೋಡ್ಕೊಂಡವ್ರು. ಅವರು ಇದರಿಂದ ಡಿ ಸಿ ಅವರು 5 ಎಕರೆ ಜಮೀನನ್ನು ಮಂಜೂರಿ ಮಾಡೋಕ್ಕೆ ಎಲ್ಲ ಫೈಲ್ ಮಾಡಿದ್ರು. ಬೀದರ್ದಾಗ ನೌಬಾದ್ ಏರಿಯಾದಾಗ ಅಂತ ಬಸವ ಮಹಾಮನಿಗೆ. ಅದು ಅಪ್ಪರಿಗೆ ಗೊತ್ತಾಗಿ ಇಲ್ಲ ಅವರು ಅಲ್ಲಿ ಮಾಡಬಾರ್ದು ಅಂತೇಳಿ ಸೀದಾ ಬಂದುಬಿಟ್ರು ನಮ್ಮ ಆಶ್ರಮಕ್ಕೆ. ಬೀದರ್ದಮ್ಮ ನೀವೇನೋ ಭೂಮಿ ತೊಗೊಂಡು ಇಲ್ಲಿ ಬಸವ ಮಹಾಮನಿ ಕಟ್ಲತ್ತೀರಿ ಅಂತ ಇಲ್ಲಿ ಬೇಡ ಅಂದರು. ಯಾಕ್ರಪ್ಪ? ಇಲ್ಲ ನೀವು ಏನು ಮಾಡಿದ್ರೆ ಕಲ್ಯಾಣಕ್ಕೆ ಮಾಡಿರಿ, ನೀವು ಕಲ್ಯಾಣಕ್ಕೆ ಇರಬೇಕೆಂಬ ಆಸೆ ಅದ, ಅಲ್ಲಿ ಬರ್ರಿ ಅಂತ. ಆಯ್ತ್ರಪ್ಪ, ಕಲ್ಯಾಣಕ್ಕೆ ಬ್ಯಾಡ್ರಪ್ಪ, ಇಲ್ಲಿ ಡಿ ಸಿ ಕೊಟ್ಟಾರ. ಇಲ್ಲ, ಅಲ್ಲಿ ನೀವು ಜಾಗ ತಗೋರಿ, ಇಲ್ಲಿ ಡಿ ಸಿ ಕೊಟ್ಟರೆ ಜಾಗ ಬಾ, ನಮ್ಮಲ್ಲಿ ರೊಕ್ಕ ಇರಲ್ಲ, ನಾ ಹೆಂಗೆ ತಗೋರಿ, ಖರೀದಿ ತಗೋರಿ, ದುಡ್ಡಿಲ್ಲ, ನಾ ಹೆಂಗೆ ಮಾಡಿ, ಬಸವಣ್ಣ ತಾನೇ ಕೊಡ್ತಾನೆ. ಅಪ್ಪರು ಹಾಕಿ ಹಂಗೆ ಅಮ್ಮನ ಇಲ್ಲ ಬ್ಯಾಡ್ರಿ ಅಂತಂದೆ. ಬ್ಯಾಡ್ರಿ ಅಂದ್ರೆ ಒಂದು ತಿಂಗಳಾಯ್ತು ಹಿಂಗೆ ಚಕ್ರಾರು. ಆಗಣ ಕೊನೆ ಒಂದು ಸಲ ಏನು ನೀವು ನನಗೆ ನೋಯಿಸ್ಬೇಕೆ ಅಂತೀರಿ ಏನು? ನನ್ನ ಮನಸ್ಸಿನ ನೋಯಿಸ್ಬೇಕಲ್ತೀರಿ, ಅಲ್ಲಿ ಮಾಡಿರಿ, ಕಲ್ಯಾಣಕ್ಕೆ ಮಾಡಿರಿ. ಈ 5 ಎಕರೆ ಕ್ಯಾನ್ಸಲ್ ಮಾಡ್ಬೇಕಲ್ರಿ, ಸುಮ್ಮನೆ ಸಿಕ್ಕಿದ ಜಾಗ. ಈಗ ಏನು ಮಾಡ್ಕೊ, ಅಪ್ಪರ ಮನಸ್ಸು ನೋಯಿಸಬಾರ್ದು ಅಂತೇಳಿ ಒಂದು ಸಲ ಅಪ್ಪರಿಗೆ ಕರ್ಕೊಂಡು ಎಲ್ಲರೂ ಒಂದು ಜಾಗ ನೋಡೋಣ ಅಂತ ಬಂದೆ. ಅದು ಸುದ್ದಿ ಹತ್ಕೊಂಡು ನನ್ನ ಮೇಲೆ ಒಂದು ಪಾಂಪ್ಲೆಟ್ ತೆಗೆದ್ರು ಕಲ್ಯಾಣದಾಗ. ಕಲ್ಯಾಣ ಬೀದವರು ಯಾರ್ಯಾರೋ ಕೂಡಿ ಇವ್ರಿಗೆ ಜಾಗ ಇಲ್ಲಿ ಕಲ್ಯಾಣದ ಮಹಾಮನಿ ಮಾಡಿಕೊಡ್ಬಾರ್ದು, ಇಲ್ಲಿ ಏನು ಮಾಡಿಕೊಡ್ಬಾರ್ದು, ಈಗಾಗಲೇ ಅನುಭವ ತಪ್ಪಿದೆ, ಇದು ಅವ್ರಿಗೆ ಮಾಡಿಕೊಡ್ಬಾರ್ದು, ಯಾವ ಕಾರಣಕ್ಕೂ ಮಾಡಬೇಡ್ರಿ, ಯಾರೂ ಸಹಕಾರ ಮಾಡಬೇಡ್ರಿ ಅಂತ ಮಾಡಿದ್ರಪ್ಪ. ಆ ಪಾಂಪ್ಲೆಟ್ ತೆಗೆದ್ರು, ಹಂಚಿದ್ರು. ಅದು ಅಪ್ಪರಿಗೆ ಗೊತ್ತಾಯಿತು. ನಾನು ಕರೆಸ್ಕೊಂಡ್ರು ಮಠಕ್ಕೆ. ಈ ಯಾರೋ ಪಾಂಪ್ಲೆಟ್ ತೆಗೆದಾರ, ಅವನ ಹೆಸರಿಲ್ಲ, ದಶಿ ಇಲ್ಲ, ನೀವು ಮನಸ್ಸು ನೋಯ್ದುಕೋಬೇಡ್ರಿ, ಅಲ್ಲಿ ಮಾಡಬೇಕು ನೀವು, ಅದು ನನ್ನ ಸಂಕಲ್ಪ ಅದ ಅಂತ ಕುಂತರು. ಬ್ಯಾಡ್ರಪ್ಪ, ಯಾಕೆ ಸುಮ್ಮನೆ ಬಸವಕಣ್ಣ ಕಡೆ ಬರೋದೇ ಬೇಡ ನನಗೆ, ಯಾಕೆ ಅಂದೆ. ಇಲ್ಲ ಹಂಗೆ ಹಿಂದಾಗೇ ಬೇಡ್ರಿ, ನೀವು ಯಾರೋ ಇಂಥವು ಇರ್ತಾವೆ ಅಂತ ಕುಂತರಪ್ಪ. ಮನಸ್ಸು ನೊಂದ್ಕೊಂಡೆ ನಾನು, ಬೇಡ ಅಂತ. ಇದೇ ಬಸವನ ಪಟ್ಟದೇವ್ರು ಅದಾರ, ಈಗ ಇವ್ರು ಅದಾರ, ಬಂಡೆಪ್ಪ ಅಂತ ಒಬ್ಬರು ಅದಾರ ಬಾಲ್ಕಿದಾಗ, ಇನ್ನೊಬ್ರು, ಅವರು ಇಬ್ಬರಿದ್ದರು. ಇಲ್ಲ ನೀವು ಮಾಡಲೇಬೇಕು ಅಂದು. ಇಲ್ಲರಪ್ಪ ಬೇಡ ಅಂದೆ. ಅಂದರೆ ನನ್ನ ಮನಸ್ಸು ನೋಯಿಸೋದೇ ನಿಮ್ಮ ಉದ್ದೇಶ ಅದೇನೋ ನೊಂದು ಹೇಳಿದ್ರು. ಅಪ್ಪವ್ರಿಗೆ ನಿಮ್ಮ ಮನಸ್ಸು ನೋಯಿಸೋದಿಲ್ಲ, ಹೆಂಗಾದ್ರೆ ನಿಮ್ಮ ಮನಸ್ಸು ಶಾಂತ ಆಗ್ತದೆ ಹೇಳ್ರಿ. ನೀವು ಬಸವ ಕಲ್ಯಾಣದಾಗ ಬಸವ ಮಹಾಮನಿ ಮಾಡಿ ನಿಮ್ಮದೊಂದು ಸಂಸ್ಥೆ ಆಗಬೇಕಲ್ಲಿ, ನನಗೆ ಸಮಾಧಾನ ಆಗ್ತದೆ ಅಂದರು. ಅವಾಗ ನಾನು ಅಂದೆ ಆಯ್ತರಪ್ಪ ಅಂತ ನಮಸ್ಕಾರ ಮಾಡಿದೆ ನೋಡ್ರಿ. ಮಾಡಿ ಮಾಣಿಕಪ್ಪ ಬಿರದಾರಲ್ಲಿ ಭೂಮಿ ತೊಗೊಂಡೆ. ನಾನು ಬರೀ ರೊಕ್ಕ ಇಲ್ಲ, ಏನಿಲ್ಲ, ಎಂತಿಲ್ಲ. ಆ ಕಾಲಕ್ಕೊಂದು 50,000 ರೂಪಾಯಿ ಏನೋ ಕೈಯಾಗಿತ್ತು, ಅಷ್ಟು ಬಯಣೆ ಕೊಟ್ಟು ಕೊಟ್ಟೆ. ಭೂಮಿ ತೊಗೊಂಡು ಮಲ್ಕಡಿ ಸಾಹೇಬ್ರಿಗೆ ಗೊತ್ತಾಯಿತು. ಅಪ್ಪರೇ ನೀವು ಭೂಮಿ ತೊಗೊಂಡ್ರಿ ಅಂತ. ಹೇಗೆ? ಇಲ್ಲರಪ್ಪರೇ ತೊಗೊಂಡಿನಿ ಅಂದ. ದುಡ್ಡು ಹೆಂಗೆ ಮಾಡ್ತೀರಿ ಅಂತ ಹೇಳಿ, ಇಲ್ಲರಪ್ಪ ಹೆಂಗಾರ ಮಾಡಬೇಕು, ನಾ ಏನು ಮಾಡೋದು ಬಸವಣ್ಣ ಹ್ಯಾಂಗೆ ಮಾಡ್ತಾರೇನೋ ಅಂತಂದೆ. ನೀವು ಬರ್ರಿ, ನನ್ನ ಹತ್ರ ಬರ್ರಿ, ನಮ್ಮ ಮನೆಗೆ ಇರ್ರಿ, 4 ದಿವಸ ಇರ್ರಿ, 3-4 ದಿವಸ ನಾನೇ ವ್ಯವಸ್ಥೆ ಮಾಡ್ತೀನಿ, ನೀವು ಯಾರಿಗೆ ಬೇಡಲ್ಲ ಮಾಡೋರಲ್ಲ, ಚಂದಪಟ್ಟಿ ಬೇಡಲ್ಲ, ಭಾಳ ಸೂಕ್ಷ್ಮ ಐತಿರಿ ಅಂತ ಹೇಳಿ ಮಲ್ಕಡಿ ಕರ್ಕೊಂಡು ಆ ವ್ಯವಸ್ಥೆ ಅವ್ರು ಮಾಡಿದ್ರು. ಈ ಭೂಮಿಗೆ ಎಷ್ಟು ತೊಗೊಂಡ್ರಿ? ಇಲ್ಲಿ 8 ಎಕರೆ 27 ಗುಂಟೆ ಭೂಮಿ ತೊಗೊಂಡು ನನ್ನ ಹೆಸರೇ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರು, ಮಾಡಿಸಿದ್ರು. ಅದು ಆದ ಕೂಡಲೇ ಮುಂದೆ ಏನಾಯ್ತು ಅಂದರೆ, ಈ ನಾನು ಅನುಭವ ಮಂಟಪಕ್ಕೂ ಇದ್ದೀನಿ, ಈಗ ಅಪ್ಪವ್ರಿದ್ದೆ ನಾನು ಇದಕ್ಕೂ ಇದ್ದೀನಿ. ಇದ್ರ ಮೇಲೆ ಅವ್ರು ಕಣ್ಣು ಬಿದ್ದು ನಾನು ಭಾಳಷ್ಟು ಕಾಡಿದ್ರು ಈ ಭೂಮಿ ತೊಗೋಬೇಕಂತ. ಭಾಳ ಬೇರೆಯವರು ಅಲ್ಲೇ ಅವ್ರ ಟ್ರಸ್ಟಿನ ಮಂದಿ ಭಾಳ ಕಾಡಿದ್ರು. ಕಾಡಿ ಏನೇನೋ ದೊಡ್ಡ ಕಥೆ ಇದೆ, ಅದು ಮತ್ತೊಂದು ಸಲ ಒಂದು ಪುಸ್ತಕ ಆಗ್ತಾಯಿದೆ, ನಿಮ್ಮ ಕೈಯಾಗ ಕೊಡ್ತೀನಿ. ಅದು ಇವತ್ತಿಗೆ ಕೂಡ ಅದ್ರ ಬಗ್ಗೆ ಅಪ್ರಚಾರ ಮಾಡ್ತಾರೋ. ಅದಕ್ಕಾಗಿ ನಾನು ಬಿಟ್ಟು ಒಂದು ಕೆಲವು ವರ್ಷ ಬಿಟ್ಟು ಹೋಗಿ ಬೇಜಾರಾಗಿ ಕುಂತೆ, ಬರಲಾರ್ದಂಗೆ ಕುಂತೆ. ಕಲ್ಯಾಣಕ್ಕೆ ಬರೆದು ಬಿಟ್ಟೆ ನಾನು, ಮನಸ್ಸು ನೊಂದು. ಅದ ನಂತರ ಮುಂದೆ ನಮ್ಮೆಲ್ಲ ಸಾಧಕರು ಬೆಳೆದ್ರ ಮಾಡೇಬೇಕಂತ ನಮ್ಮ ಭೂಮಿಯಿಂದ ನಾವು ತಂದು ಮತ್ತೆ ಮಾಡ್ತೀವಿ. ಈಗ ಮಹಾಮನಿ ಆಗಿದೆ, ಶಿವಯೋಗ ಸೆಂಟ್ರ್ ಆಗಿದೆ, ಶಿವಯೋಗ ಸೆಂಟ್ರ್ ಆಯಿತು. ಇನ್ನು ಸಾಹಿತ್ಯ ಹೊರಗೆ ಬರ್ತಾ ಸಾಹಿತ್ಯ, ಪ್ರವಚನ ಸಾಹಿತ್ಯ. ಚಿತ್ರದ ಮಠದ ಸಂಪರ್ಕ ಬಂತು. ಅವ್ರ ಜೊತೆ ನಾನು ಚಿತ್ರದ ಸ್ವಾಮಿಗಳ ಜೊತೆ ಬಸವ ಕೇಂದ್ರ ಕಟ್ಟದ, ನಿಮಗೆಲ್ಲ ಗೊತ್ತದ ಕಥೆಯಲ್ಲ. ಅದ್ರಾಗ ದೊಡ್ಡ ಇರ್ಕಲ್ಲ ಮಹಾಂತಪ್ಪಗಳು ದೊಡ್ಡ ಕಥೆ. ಅದು ಕೂಡ ಮಹಾಂತಪ್ಪಳ ಪರಿಚಯ ನನಗಿದ್ದಿಲ್ಲ. ಗದಗಿನವ್ರು ನಮ್ಮದು ಆತ್ಮೀಯತೆ ಇತ್ತು, ಅತಿ ಆತ್ಮೀಯತೆ. ಒಂದು ಸಲ ಏನಿತ್ತು, ಕಲ್ಯಾಣ ನಾಡಿನ ಶರಣ ಇದು ಕಲ್ಯಾಣ ಭೂಮಿಯ ಶರಣ ಪರಿಷತ್ತು ಅಂತೇಳಿ ಸಮ್ಮೇಳನ ಅಂತೇಳಿ ತಾತ್ಯಾರೋ ಬಾಂಗಿ ಉಕಿರ್ನತಿದ್ರು, ಎಲ್ಲಿ ಜಮಖಂಡಿ ಒಳಗೆ. ಅವ್ರು ಸಮ್ಮೇಳನ ಕರೆದಿದ್ರು. ಆ ಸಮ್ಮೇಳನಕ್ಕೆ ನಾವು ಗೆಸ್ಟ್ ಇದ್ದೀವಿ. ಅದ್ರಾಗ ನಾನು ಬರ್ತೀನಿ ಅಂದ ಕೂಡ ಧಾರವಾಡ ಮಂದಿ, ಹುಬ್ಬಳ್ಳಿ ಮಂದಿ, ಹಾವೇರಿ ಹಿಡಿದು ಜನ ಬರ್ತಿದ್ರಿ ಇಲ್ಲಿಗೆ. ನಮ್ಮ ಸಿದ್ದಣ್ಣ ಲಂಗೋಟಿಯವರು, ಇವರು ಕುಲ್ಗೋಡ್ ಅಂತ ಡಾಕ್ಟರ್ ರಾಮದುರ್ಗ ಅವರೆಲ್ಲ ಬಂದಿದ್ರು. ಆ ಸಮ್ಮೇಳನದ ಕುಂತಿರಲ್ಲ. ಅಲ್ಲಿ ಅಪೋರ್ ನಂದು ಪರಿಚಯ ಇದ್ದಿಲ್ಲ, ಅವರು ಅಧ್ಯಕ್ಷರು.
ನಾನು ಮುಖ್ಯ ಅನುಭವ ಮಾಡೋ. ಆವಾಗ ಈ ಜೇಚೇನಿಯವ್ರದ್ದು ಒಂದು ಗಾಳಿ ಎದ್ದಿತ್ತು, ಕಲ್ಯಾಣ ಕ್ರಾಂತಿ ಕೇವಲ ನಕಲು ಅಂತ ಒಂದು ಹೇಳಿಕೆ ಕೊಟ್ಟಿದ್ರು ಅವರು, ತಮ್ಮ ಗಮನಕ್ಕೆ ಇದ್ದಿರಬೇಕು, ಗೊತ್ತಾಯ್ತು, ಗೊತ್ತಿರ್ಬೇಕಲ್ಲ. ಅದಕ್ಕೆ ನಾನು ಉತ್ತರ ಕೊಡುವಂತ ಜನ ಒತ್ತಡ ಮಾಡಿದರು. ಅವಾಗ ಉತ್ತರ ಕೊಟ್ಟೆ, ಭಾಳ ಚಲೋ ಉತ್ತರ ಕೊಟ್ಟೀನಿ. ನೋಡ್ರಿ, ಇವು ಹಿಂಗೆ ಬರ್ತಾವ್ರಿ. ಈ ಮಳೆಗಾಲ ಬರ್ತಕ್ಕಂಥ ಮೊದಲು ಗಾಳಿ ಧೂಳಿ ಬಿಡ್ತದೆ, ಕಣ್ಣಾಗ ಮಣ್ಣು ಹಾಕ್ತದೆ, ಆಮೇಲೆ ಗುಡುಗು ಶುರು ಆಯ್ತದೆ, ಆಮೇಲೆ ಚಂದ ಮಳೆ ಜೋಗ್ತದೆ, ಆಮೇಲೆ ಭೂಮಿಯೆಲ್ಲ ಹಸಿರಾಗ್ತದೆ, ಎಲ್ಲಿದ್ದಿನ ಬೀಜಗಳೆಲ್ಲ ಮೊಳೆತು ಭೂಮಿ ಹಸಿರಾಗ್ತದೆ. ಹಾಗೆ ಜೇಚೇನಿ ಗಾಳಿ ಬಿಟ್ಟದ, ಕಣ್ಣಾಗ ಮಣ್ಣು ಹಾಕ್ಲಕತ್ತದ. ಈಗ ನಾವು ಗುಡುಗು ಹಾಕ್ಲಕತ್ತೀನಿ, ಮಿಂಚು ಅಂದರೆ ಜ್ಞಾನದ ಮಿಂಚು ಆಗ್ತದೆ, ಆಮೇಲೆ ವಚನ ಸಾಹಿತ್ಯದ ಮಳೆ ಸುರಿತದೆ, ನಮ್ಮ ನಾಡು ಬಸವಮಯ ಆಗ್ತದೆ ಅಂತ ಹೇಳಿದೆ ನಾನು. ಚಪ್ಪಳಿ ಹೊಡಿದ ಜನ. ನಮ್ಮ ಬಸವಣ್ಣೇ ಗುರು, ವಚನ ಸಾಹಿತ್ಯ ನಮ್ಮ ಧರ್ಮಗ್ರಂಥ, ಇಷ್ಟಲಿಂಗ ಒಂದು ನಮ್ಮ ದೇವರು ಘೋಷಣೆ ಮಾಡಿದೆ ನಾನು. ಅವಾಗ ಹಂಗೆ ಹೇಳಿದವ್ರು ಇಬ್ಬರ ಅಲ್ಲ, ಬಾಲ್ಕೆ ಅಪ್ಪಗಳು ನೀವು. ಆಮೇಲೆ ನಿಧಾನಕ್ಕೆ ಪ್ರಭಾವ ಆಯಿತು, ಮಾತಾಜಿ ಲಿಂಗಾನಂದರು ಬಂದರು. ಆಮೇಲೆ ಅವ್ರ ಸಂಪರ್ಕ ನಾ ಸಿಕ್ಕೇ ಇಲ್ಲ. ಅವ್ರ ಪಾಡಿಗೆ ಅವ್ರು ಪ್ರಚಾರ ಮಾಡ್ಕೊತ ಹೋಗ್ಯಾರ. ಯಾಕಂದ್ರೆ ಕೆಲವೊಂದು ನಮ್ಮದೇ ಇರುತ್ತೆ, ನಂದು ಸ್ವಲ್ಪ ಸ್ವಂತಿಕೆ ಇದೆ ಭಾಳ. ಏನ್ರಪ್ಪ, ಯಾಕಂದ್ರೆ ನಾನು ಸ್ವಲ್ಪ ಸಾದಾ ಸೀದಾ ಜೀವನ ಬಯಸವ. ನಿಮ್ಗೆ ಗೊತ್ತದ, ಇವತ್ತಿಗೆ ಇಷ್ಟು ಬೆಳೆದ್ರು ಕೂಡ ನಾನು ಹೆಂಗಿದ್ದೀನಿ ಎಂಬುದು. ಬರೀ ಸಾದಾ ಜೀವನ ಬಯಸವ. ಅವ್ರದ್ದು ನಮ್ಮದು ಏನದ ಭಾಳ ಬೆಳೆಸತ್ರಪ್ಪ, ಚಲೋ ಬೆಳೆಯಲ್ಲಂತೆ ಇತ್ತು. ಬಸವನ ಬಗ್ಗೆ ಅಭಿಮಾನ ಬೆಳೆಸ್ಯಾರ ಪಾಪ, ನಾವು ಇಲ್ಲಂತ ಹೇಳಬಾರ್ದು. ತಾತ್ವಿಕತೆಯಲ್ಲಿ ಒಂದಿಷ್ಟು ಅವತ್ತು ನೀವು ಇಲ್ಕಲಪ್ಪಗಳ ಗಮನಕ್ಕೆ ಬಂದ್ರಿ. ಅಲ್ಲಿ ಹೇಳಿ ಆ ಕತೆ ಹೇಗಿದೆ ಅಂತ. ಅಲ್ಲಿ ನಾ ಘೋಷಣೆ ಆದ ಕೂಡಲೇ ಅಪ್ಪವರು ಅಧ್ಯಕ್ಷೀಯ ಭಾಷಣ ಮಾಡಬೇಕಲ್ಲ, ಅವ್ರು ಏನೇನೋ ಹೇಳಿ ನಮ್ಮ ಬಸವಣ್ಣ ಬಗ್ಗೆ ಅದು ಬಗ್ಗೆ ನೀವೆಲ್ಲ ಚಲೋ ಮಾಡಿರಿ ಸಮ್ಮೇಳನ ಅಂತ ಹೇಳಿ ಕುಂತರು. ಅವರು ಜನ ಎದ್ದರು, ಕುಲ್ಗೋಡವರು, ನಮ್ಮ ಧಾರವಾಡದವರು, ಅವರು ಇವರು ಎದ್ದು ನಿಂತು, ಅಪ್ಪರೇ ಸ್ವಾಮೀಜಿಯವರೇ ಬೆಲ್ದಾಳ ಚಂಡ್ರಿ ಹೇಳ್ಯಾರ, ಅದ್ರ ಬಗ್ಗೆ ಏನಂತೀರಿ ನೀವು? ಯಾಕೆ ಜೇಚೇನಿ ಇವರು ಆತ್ಮೀಯರು, ಮೂರ್ಸವನ ಮಾಡಿ ಜಗತ್ತೊಳಗಿವರು ಆತ್ಮೀಯರು, ಅವ್ರಿಗೆ ಎದುರು ಹಾಕೊಂಡು ಮಾತಾಡೋಕ್ಕೆ ಇದ್ದಿಲ್ಲ ಇವ್ರಿಗೆ. ನನಗೆ ಅವ್ರ ಬಗ್ಗೆ ಪರಿಚಯ ಇದ್ದಿಲ್ಲ, ಯಾರೇನೋ ಅನ್ನಂಗೆ ಇತ್ತು. ಇಲ್ಕದವ್ರಂತೂ ಅಷ್ಟೇ ಗೊತ್ತು, ಗದಗಿನವ್ರು ನಮ್ಮ ಆತ್ಮೀಯತೆ. ಆದ್ರೆ ಅವಾಗ ಅಪ್ಪವರು ಹೇಳಕ್ಕೆ ಹಿಂದೆ ಮುಂದೆ ನೋಡತ್ತರು. ಇವ್ರದ್ದು ಬಸವಣ್ಣ ಗುರು ಅಂತ ನೀವು ಅಂತೀರೇನು? ಮೌನ ಆದರು. ಆಗಿನೂ ಅಷ್ಟು ಗಟ್ಟಿದ್ದಿಲ್ಲ ಇವರು. ಹೆಂಗಿದ್ರು ಒಂದು ಇತಿಹಾಸ ಘಟನೆಗಳು ಇವರೆಲ್ಲ. ಇನ್ನೂ ಸಿದ್ಧಾರ್ಥ ಲಂಗೋಟಿಯವ್ರು ಕೇಳ್ರಿ, ಅವ್ರು ಪ್ರತ್ಯಕ್ಷ ಅದಾರ. ಹೀಗೆ ಖರೇನಾ ಜಮಖಂಡಿ ಘಟನೆ ಅಂತ ಒಂದು 15-20 ನಿಮಿಷ ತಾಕ್ಲಾಟ ಆಯ್ತು. ಇವ್ರು ಹೇಳಕ್ಕೆ ತಯಾರಿಲ್ಲ, ನೀವು ಬಸವಣ್ಣ ಗುರು ಅನ್ಬೇಕು, ಇಲ್ಲ ಅಂಬಲ್ಲ ಅಂತಾರೆ ಹೇಳಿ. ದ್ವಂದ್ವ ನಂಬಲ್ಲಿ ಬೇಡ, ಬೆಲ್ದಾಳ ಚಂಡ್ರಿ ಹೇಳಿದ್ದು ಒಪ್ತಿರೋ ಒಪ್ಪಲ್ರು ಅಂತ ಕುಂತರು. ಕೊನೆಗೆ ಅಪ್ಪಗಳು ಆಯ್ತಪ್ಪ ನಾನು ಒಪ್ತೀನಿ ಅಂತಂದರು. ಅಂದ್ಕೊಂಡು ಬರ್ಕೊಡ್ರಿ ಅಂತ ಕೂತ್ರು ಕೆಲವರು. ಯಾಕಂದ್ರೆ ನೀವು ಬರ್ಕೋರಿ ಅಂತ ಸಿದ್ಧಾರ್ಥ ಲಂಗೋಟಿಯವ್ರು ಸಂವಿಧಾನಕ್ಕೆ ಏನೋ ಮಾಡ್ತೀರಿ ಇವ್ರು ಕಾಣ್ತದಾಗ. ಇವ್ರು ಮರುದಿವ್ಸ ನ್ಯೂಸ್ ಮಾಡಿಬಿಟ್ರು, ಎಲ್ಲ ನ್ಯೂಸ್ ಬಂತು. ಮೂರ್ಸವನ ಮಾಡಿದವರು ಜೇಚೇನಿ ಎಲ್ಲ ಇಲ್ಕರಪ್ಪವ್ರಿಗೆ ವಿರೋಧ ಆದರು. ಏನ್ರಪ್ಪ ಆದ ಘಟನೆ ನೋಡ್ರಿ ಇದು, ಇವು ಹಿಂಗೆ ಹೇಳಿದ್ರು, ಹಿಂಗೆ ಅಂತ ಇವ್ರು ಕರೆದು ಬಿಟ್ರಿ ಇವ್ರಿಗೆ. ಈ ಘಟನೆ ಹಿಂಗಾಯ್ತಲ್ಲ ಇಲ್ಲಕ್ಕಲ್ಲಪ್ಪರದು ಅಂತೇಳಿ ತಂಬಾಕಿ ಅಂತಿದ್ರು, ಬಸವರಾಜ್ ತಂಬಾಕಿ. ಅವ್ರು ನಾವು ಕಲ್ಯಾಣ ಶರಣ ಸಾಹಿತ್ಯ ಪರಿಷತ್ ಅಂತ ಮಾಡ್ತಿದ್ದೀವಿ, ವಿಜಾಪುರಕ್ಕೆ ಸಮ್ಮೇಳನ ಫಿಕ್ಸ್ ಮಾಡಿದ್ದೀವಿ. ಇಲ್ಕಲ್ಲಪ್ಪವ್ರಿಗೆ ಮನಸ್ಸು ನೋಯಿಸ್ಯಾರ, ನಾವು ಎತ್ತಿ ಹಿಡಿಬೇಕಂತೇಳಿ ವಿಜಾಪುರದಾಗ ತಂದು ಅವ್ರಿಗೆ ಸಮ್ಮೇಳನ ಅಧ್ಯಕ್ಷರು ಮಾಡಿದೆವು. ಇಲ್ಕಲ್ಲಪ್ಪವ್ರಿಗೆ ಮಾಡಿ ಅಲ್ಲಿ ಒಂದು ಹೇಳಿಕೆ ಕೊಟ್ಟು ನಾನು ಗದಗಿನದವ್ರ ಸಾನ್ನಿಧ್ಯ, ಇಲ್ಕಲ್ಲಪ್ಪವರು ಅಧ್ಯಕ್ಷರು, ನಾನೇ ಅಧ್ಯಕ್ಷ, ಇಲ್ಕಲ್ಲಪ್ಪರು ಸಮ್ಮೇಳನ ಅಧ್ಯಕ್ಷರು, ಗದಗಿನದವರು ಆಗಿನ ಗೋಷ್ಠಿಯ ಸಾನ್ನಿಧ್ಯ. ಅಲ್ಲಿ ಮಾತಾಡಿದೆ ನಾನು. ಸ್ವಲ್ಪ ಖಡಕ್ಕಿದ್ದಾಗ, ಈಗಿನ ಇಷ್ಟು ಈಗಲೂ ಸ್ವಲ್ಪ ಖಡಕ್ ಬರ್ತದೆ ಆಗಾಗ ಬಸವಣ್ಣ ಮೇಲೆ ಅನ್ನೇ ಆದ್ರೆ. ಆ ಕಾಲದ ಸ್ವಲ್ಪ ಜಾಸ್ತಿ ಸ್ಟ್ರಾಂಗ್ ಇದ್ರೆ, ಸ್ವಲ್ಪ ಸ್ಟ್ರಾಂಗ್ ಅದ್ರಾಗೆ ಬಸವತ್ವದ ಬಗ್ಗೆ ಸ್ಟ್ರಾಂಗ್. ಅಲ್ಲೇನು ಹೇಳಿದೆ, ಈಗ ಕೆಲವೊಂದು ಟೇಪ್ ರೆಕಾರ್ಡ್ಗಳು ಇರ್ತಾವೆ ರೀ, ಕೆಟ್ಟ ಟೇಪ್ ರೆಕಾರ್ಡ್ ಇರ್ತದೆ, ಅದರೊಳಗೆ ಒಳ್ಳೆ ಕ್ಯಾಸೆಟ್ ಹಾಕಿದಾರೆ. ಸೋಮಂದರಮ್ಮ ಮನಸೂರು, ಮಲ್ಲಿಕಾರ್ಜುನ ಮನಸೂರು ಫೇಮಸ್ ಅಲ್ಲ ಹಾಡೋದ್ರಾಗ. ಅವ್ರ ಧ್ವನಿ ಒಳಗೆ ಹಾಕಿಟ್ರೆ ಕೆಟ್ಟ ಟೇಪಿನೊಳಗೆ ಹಾಕಿದ್ರೆ ಸ್ವರಸರಿ ಬರ್ತದೇನು? ಬರೋಲ್ಲ, ಜನ ಚೀರೋರು ಬರಲ್ಲ. ಮತ್ತು ಏನು ಮಾಡ್ಬೇಕು ಆ ಟೇಪ್ ರೆಕಾರ್ಡ್ಗೆ? ರಿಪೇರಿಗೆ ಹಾಕಬೇಕು. ಜನ ಅಂಬೋರು, ನಾ ಕೇಳೋವ, ಜನ ಹೇಳೋರು. ರಿಪೇರಿಗೆ ಹಾಕಬೇಕು. ರಿಪೇರಿ ಆಗಲಿಂದ ಏನಾಗಬೇಕು? ಅದಕ್ಕೆ ಮೂಲೆ ಹಾಕಬೇಕು. ಜನ ಹೇಳೋರು, ನಾನು ಕೇಳಿದ ಜನ ಹೇಳೋರು. ಹಿಂಗೆ ಹಾಗೆ ಈಗ ದೊಡ್ಡ ಮಠಾಧೀಶರು ಅಂತ ಇರ್ತಾರೆ, ಇವ್ರು ಕೆಟ್ಟ ಟೇಪ್ ಇದ್ದಂಗೆ. ವಚನ ಸಾಹಿತ್ಯ ಎಂಬ ಕ್ಯಾಸೆಟ್ ಸುಂದರವಾದಂಥ ಕ್ಯಾಸೆಟ್ ಅದ. ಇದು ಅವರು ಬಾಯಿಂದ ಬರಬೇಕಾಯ್ತಂದ್ರೆ ಸ್ವಲ್ಪ ಅಪಸ್ವರ ಬರ್ತದೆ. ಎಲ್ಲರಲ್ಲಿ ಅಂತಲ್ಲ, ಹಂಗೆ ಕೆಲವರು ಹಿಂಗೆ ಬರ್ತದೆ. ಅಪಸ್ವರ ಅಂದರೆ ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ ಅಂದಾರ. ಅವ್ರು ಮಾಡಿಬಿಡಂತೇನು ಹೇಳಿಲ್ಲಲ್ಲ, ಅಪಸ್ವರ ಆಯ್ತು ನೋಡ್ರಿ ಇಲ್ಲಿ. ಹೀಗೆ ಅದಕ್ಕೆ ಸರಿಯಾಗಿ ಬರೋಲ್ಲ, ಅದಕ್ಕೆ ಅವ್ರು ಬಸವತ್ವಕ್ಕೆ ನಿಷ್ಠರಾಗಿ ಇರೋಲ್ಲ. ಇದು ಒಂದು ದೊಡ್ಡ ದುರಂತ ನಮ್ಮ ನಾಡಿಂದು ಅಂತ. ಇದಕ್ಕೆ ಏನು ಮಾಡಬೇಕು ಅಂದರೆ ಈ ಕಲ್ಯಾಣ ನಾಡಿ ಶರಣ ಪರಿಷತ್ತು ಅನ್ನೋಂಥ ಜಾಗದ ತಂದು ಅಂಥವ್ರಿಗೆ ಇಲ್ಲಿ ಬಂದು ದಾರಿ ತೋರಿಸ್ಬೇಕು, ಅವ್ರಿಗೆ ರಿಪೇರಿ ಮಾಡಬೇಕು ಅಂತ ಈ ಮಾತಾಡಿದೆ ನಾನು. ಚಪ್ಪಳಿ ಹೊಡಿ ಚೂರು ಜನ ಚೀರು. ಅಪ್ಪವ್ರು ಮಾತಾಡೋದು ಇಲ್ಕಲ್ಲಪ್ಪವ್ರು,
ನೋಡ್ರಿ ಎಂಥ ಮಾತು ಅಪ್ಪನಂದರು. ನೋಡ್ರಿ ನಮ್ಮ ಪೂಜ್ಯ ಬೆಲ್ದಾಳ ಶರಣರ ಮಾತು ಇವತ್ತು ನನಗೆ ಬಸವಣ್ಣನವ್ರ ವಾಕ್ಯ ಅಂತ ಕೇಳಿಸ್ತು. ಬೆಲ್ದಾಳ ಶರಣರ ವಾಕ್ಯ ಅಲ್ಲವು, ಬಸವಣ್ಣ ವಾಕ್ಯ. ಇದು ಏನದಲ್ಲ ಶಾಲೆ ಹಾಕೊಂಡು ಹೇಳ್ತಾರೆ ಹಿಂಗೆ ಕೈ ಮಾಡಿ ಅವ್ರ ಮ್ಯಾಲೆ ಕಪ್ಪನಿಗೆ. ಇದು ಈಗ ಇಷ್ಟು ದಿನ ಕೆಟ್ಟ ಟೇಪಿತ್ತು, ಇದು ರಿಪೇರಿ ಆಯ್ತು. ಈಗ ಬಸವಣ್ಣನೇ ಗುರು, ಇಷ್ಟಲಿಂಗ ನಮ್ಮ ದೇವರು, ವಚನ ಸಾಹಿತ್ಯ ನಮ್ಮ ಧರ್ಮ ಗ್ರಂಥ. ಇವತ್ತು ನಂದೆಲ್ಲ ಹೋತು, ಈ ಕಲ್ಯಾಣ ಆಣಿ ಚನ್ನಪಚ್ಚಿದ್ನೆಲ್ಲ ಹೋಯ್ತು ಅಂತೇಳಿ ಘೋಷಣೆ ಮಾಡಿಬಿಟ್ರು. ಎಷ್ಟು ದೊಡ್ಡ ಶಕ್ತಿ ಸಿಗ್ತಿರಿ ನಮಗೆ. ಅಪ್ಪನ ಎಷ್ಟು ಪರಿವರ್ತನೆ ಐತ್ರಿ. ನಾವು ಇಲ್ಕಲಪ್ಪಗಳದು ದೊಡ್ಡ ಶರಣ ಸಾಹಿತ್ಯ, ಅದು ಆ ವೇದಿಕೆ ಕಾರಣ ಅದಕ್ಕೆ. ಶರಣ ಸಿದ್ಧಾಂತ ಶಿಬಿರಗಳನ್ನ ಹೌದು ರೀ, ಶಿಬಿರದ ನಾವೆಲ್ಲ ನಾವು ಸಿದ್ದಣ್ಣ ಲಂಗೋಟಿ ನಾವೆಲ್ಲ ಬೋಧಕರು ಅದರೊಳಗೆ ವಿ ಸಂಗಮತ ಇದ್ದರು, ಇವರೆಲ್ಲ ಇದ್ದೀವಿ. ಹೀಗಾಗಿ ಅದು ಒಂದು ರೀತಿ ಇಲ್ಕಲಪ್ಪ ದೊಡ್ಡ ಆಸ್ತಿ ಸಿಕ್ತು ನಮಗೆ. ಗದಿನಾಗ ಒಂದು ತಿಂಗಳ ಪ್ರವಚನ ಮಾಡಿದೆ. ಇಂದು ಗದಿನದವ್ರು ಬಸವಣ್ಣ ಗುರು ಲಿಂಗಾಯತ ಇದು ಒಪ್ತಿಲ್ಲ ಅವರು. ನಾನು ಎದುರಾಡ್ತಿಲ್ಲ, ಆದ್ರೆ ಒಪ್ತಿದ್ದಿಲ್ಲ. ವಾದನೂ ಮಾಡ್ತೀನಿ, ನಾವು ಮಾತಾಡೋಕೆ ಹೋಗ್ತಿಲ್ಲ, ಅವರು ವಾದ ಮಾಡ್ತಿದ್ದಿಲ್ಲ. ಆದರೆ ನಾನು ಬಸವಣ್ಣ ಬಗ್ಗೆ ಹೈಲೈಟ್ ಹೇಳವ, ಬಸವಣ್ಣೇ ಗುರು, ಬಸವಣ್ಣೇ ಶ್ರೀ ಗುರು ಬಸವಲಿಂಗ. ಅವ್ರು ನನಗೇನು ಅಂತಿಲ್ಲ, ಅನ್ಬೇಡ್ರಿ ಅಂತಿಲ್ಲ, ಆದರೆ ಅವ್ರು ಅಂತಿಲ್ಲ. ನಾನು ಪ್ರವಚನ ಈ ಭಾಗದ ಎಲ್ಲಿ ಆಯಿತು ರಾಮದುರ್ಗ ಎಲ್ಲಿ ಅಂದ್ರೆ ಅಜ್ಜವ್ರು ಬರೋರು, ಗದಗಿನವ್ರು ಬಂದು ನನ್ನ ಪ್ರವಚನ ನನ್ನ ಬಗ್ಗೆ ಭಾಳಷ್ಟು ಅಭಿಮಾನ ಮಾತಾಡಿ ಹೋಗ್ತಿದ್ರು. ಆವಾಗ ಬಸವಣ್ಣನವರ ಒಂದು ಇದ್ರದಾಗ ಅವ್ರು ನಮ್ದು ನಾವು ಇರ್ತಿದ್ವಿ. ನಾನು ಪ್ರವಚನ ಬಗ್ಗೆ ಭಾಳ ಕೊಂಡಾಡಿ ಹೇಳೋರು. ಇಂಥವ್ರು ಯಾರೂ ಇಲ್ಲ ನಮ್ಮ ನಾಡಿನೊಳಗೆ, ಏನೇನೋ ನಾನು ಹೇಳಬಾರ್ದು ಅಂದ್ರೆ ನಾನು ಭಾಳ ಅದ್ಭುತ ಮಾತಾಡ್ತಿರು. ಅವರು ಹುಲಸೂರು ಸಮ್ಮೇಳನದಾಗ ಸಿಕ್ಕಾಕೊಂಡ್ರು ಅವರು. ನೀವು ಬಸವಣ್ಣ ಗುರು ಅಂತ ಒಪ್ತಿರೋ ಒಪ್ಪಲ್ಲ? ಇಲ್ಲ ರೀ, ನನಗಿನ್ನೂ ಕೊಂಡಗಳು ಕೇಶರಾಜ ಅವರು ಇವರು ಇದ್ದರು, ವೀರಶೈವ ಮೊದಲು ಇತ್ತು, ಆಗಿತ್ತು, ಇವತ್ತು ಕೂತಿರೋ. ನಮ್ಮ ಬೀದರ್ ಜನ ಭಾಳ ಸ್ವಲ್ಪ ಖಡಕ್ ಜನ ಇಲ್ಲಿ ಬಸವಣ್ಣ ಇಷ್ಟರಾಗ ಕರೆಯದಾನ ನಿಮ್ಗೆ. ಹೌದು, ಬಸವನಿಷ್ಠೆ ಅಂದರೆ ಬೀದರ್ ಜಿಲ್ಲೆ, ಮತ್ತು ಇಲ್ಲೇ ಹುಟ್ಟಿದ್ದಲ್ಲ ಕಲ್ಯಾಣ. ಅದೇ ಅದಕ್ಕೆ ಎಲ್ಲರೂ ಮುಗಿಬಿದ್ದರು ಅವರಿಗೆ. ಆಗ ಮುಗಿಬಿದ್ದಾಗ ಇಲ್ಲ ನೀವು ಬಸವಣ್ಣ ಗುರು ಅನ್ನಲೇಬೇಕು, ಇಲ್ಲ ಹೋದ್ರೆ ನಾವು ವಿರಕ್ತ ಮಠ ಬಿಡ್ರಿ ಆಗ್ಬಿಡಿ ಏನೇನೋ ಅಂತ ಮಾಯಿ ಮಂದಿ ಅಂತಾವ ಮಂದಿ. ಆಗ ಗದಗಿನ ಅಜ್ಜವರು ಬಸವಣ್ಣ ಗುರು ಅಂತ ಘೋಷಣೆ ಮಾಡ್ತಾರೆ ಇಲ್ಲಿ. ಇಲ್ಲಿ ಎರಡು ಶಕ್ತಿ ಸಿಕ್ಕು ನಮಗೆ. ಒಮ್ಮೆ ಇಲ್ಕಲ್ಲವ್ರು ಅಲ್ಲಿ ಮಾಡಿದ್ರು, ಗದಿನವ್ರು ಇಲ್ಲಿ ಮಾಡಿದ್ರು ಹುಲಸೂರು ಸಮ್ಮೇಳನದಾಗ. ಇಲ್ಲಿ ಕಲ್ಯಾಣ ಸಮ್ಮೇಳನ ಮಾಡಿದ್ದೇವೆ ನಾವು. ಹೀಗಾಗಿ ಎರಡು ಶಕ್ತಿ ಸಿಕ್ಕು ನೋಡ್ರಿಪ್ಪ. ಒಂದು ಇಲ್ಕರಪ್ಪ ಅವರು ಗದಗಿನವ್ರು ಸಿಕ್ಕರು, ಬಾಲ್ಕಿ ಅಪ್ಪರು ಅಂತ ಇದ್ದೇ ಇದ್ದರು. ಆವಾಗ ನಮ್ದೊಂದು ದೊಡ್ಡ ಒಂದು ಬಂದುಬಿಡ್ತು, ಶಕ್ತಿ ಬಂತು. ಮುಂದೆ ಚಿತ್ರರು ಜಗದ್ರುಗಳು ಅವರು ಕೂಡ ಅದೇನೇನೋ ಮಾಡಿ ಬಂತು ಕೇಳಿ ಬಸವಣ್ಣ ಗುರು ಅಂತ ಪೂರ ಅರ್ಪಣೆ ಆಗಿಬಿಟ್ರು. ಸ್ವಲ್ಪ ಬಲಿತು. ಇದರೊಳಗೆ ನಾನು ಸಾಕಷ್ಟು ಬಸವತ್ವ ಸೇವೆ ಮಾಡಿದೆ. ಶೂನ್ಯ ಸಂಪಾದನೆ ಗ್ರಂಥ ಬರೆದೀನಿ 4 ಸಂಪುಟಗಳಲ್ಲಿ. ವಚನ ತತ್ವಾನುಭವ ಬರೆದೆ. ಅಕ್ಕನ ಯೋಗಾಂಗ ತ್ರಿವಿಧಿ ಬರೆದೆ. ಯೋಗಾಂಗ ತ್ರಿವಿಧಿಯ ತವನಿಧಿ ಅಂತ ತಮ್ಮ ಸಿಕ್ಕೇವಲ್ಲು, ಶರಣರ ಬೆಳಗಿನ ಬೆಳಕು, ಷಟ್ಸ್ಥಲ ಸಂಪತ್ತು, ಹೀಗೆ ಸುಮಾರು 20 ಕೃತಿಗಳು ಬರೆದು ನಾಡಿನ ಭಾಳಷ್ಟು ಏನೋ ಒಂದು ಬಸವ ಸೇವೆ ಮಾಡಿ ಇವತ್ತು ಸತ್ಯ ಶರಣರು ಸತ್ಯ ಶೋಧ ಒಂದು ಐತಿಹಾಸಿಕ ಬಸವಣ್ಣವ್ರ ತತ್ವದ ಮೇಲೆ ಏನೇನು ಆಗ್ಯಾವ ಅನ್ನುವಂಥ ದಾಖಲೆ ಸಹಿತ ಗ್ರಂಥ ಇದು ಆಯಿತು. ಇದು ಸಾಹಿತ್ಯ ಸೇವೆ ಆಯಿತು. ಸಾಹಿತ್ಯ ಸೇವೆಗೆ ಬಿಟ್ಟು ನನ್ನ ಸಾಕಷ್ಟು ನಾಡು ಗೌರವಿಸಿದೆ. ಹೇಗೆ ಅಂದರೆ ಕರ್ನಾಟಕ ಸರ್ಕಾರದವರು ಬಸವ ಪುರಸ್ಕಾರ 2 ಸಲ ನನಗೆ ಅಧ್ಯಕ್ಷ ಮಾಡಿದ್ದಾರೆ. ಹೌದು, ಬಸವ ಪುರಸ್ಕಾರ ಸಮಿತಿ ಅಧ್ಯಕ್ಷರು ಮಾಡಿದಾಗ ಮೊದಲನೇ ಸಮಿತಿಗೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರಿಗೆ ಕೊಟ್ಟರೆ ನನ್ನ ಕೈ ಮೇಲೆ ನಾನೇ ಆಯ್ಕೆ ಮಾಡಿದ್ದೆ ಅವರಿಗೆ. 2ನೇ ಸಲ ಮಾಡಿದಾಗ ಗೋರುಚಿ ಅವ್ರಿಗೆ ಕೊಟ್ಟಿದ್ದು. ಹೀಗಾಯಿತು. ಈಗ ನಮ್ಮ ಸೇವೆ ಒಳಗೆ ಹೆಚ್ಚು ನಾನು ಶಿವಯೋಗದಾಗ ಇರ್ತೀನಿ. ನಾನು ಶಿವಯೋಗ ಮೆಚ್ಚಿ ಅನೇಕ ತ್ಯಾಗ ಮಾಡ್ಕೊಂಡು ಬಂದಾರೆ. 15-20 ವರ್ಷ ಆಗಕ್ಕೆ ಬಂದದ್ದು. ಎಲ್ಲ ತಾಯಿಂದ್ರು ಬಂದು ಶಿವಯೋಗ ಮಾಡಕತ್ತಾರೆ. ನಮ್ಮ ಗಾಯತ್ರಿ ತಾಯಿಯವರು ಅದರ, ನಮ್ಮ ಸತ್ಯದೇವಿ ತಾಯಿ ಅದರ, ಸರಸ್ವತಿ ತಾಯಿ ಅಂತಂದ್ರೆ, ನಮ್ಮ ಗಂಗಾಧರ ದೇವ್ರು ಅಂತಾರೆ. ಎತ್ತರಕ್ಕೆ ಅವ್ರು 4-5 ತಾಸು ಶಿವಯೋಗದ ಮಗ್ನ ಆಗೋ ರೀತಿಯಲ್ಲಿ ಅವರು ಬೆಳೆದಾರೆ. ನಾಡಿನಲ್ಲಿ ಅನೇಕ ಜನ 1 ತಾಸು 1.5 ತಾಸು ಮಾಡಿ ಶಿವಯೋಗ ಬೆಳೆದಾರೆ. ನನ್ನ ಮುಂದಿನ ಗುರಿ ಏನಿದೆ ಅಂತಂದರೆ ಈ ಒಂದು ರೀತಿ ನನಗೇನು ಆಶ್ಚರ್ಯ ಅದ, ನನ್ನ ಬದುಕು ನನಗೆ ಆಶ್ಚರ್ಯ ಇದೆ. ನಾ ಕಲ್ತಿನ 3ನೇ ಕ್ಲಾಸು ಹಿಂಗೆ ವೇದಗಳು ಓದ್ಕೊಂಡಿನ 4 ವೇದಗಳು. ಸ್ವಂತ ಅಭ್ಯಾಸನೇ ಅಲ್ಲ, ಕಷ್ಟಪಟ್ಟು ಸಂಸ್ಕೃತ ಅಭ್ಯಾಸ ಮಾಡ್ಕೊಂಡು ನಾನೇ ಕಷ್ಟಪಟ್ಟು ವಚನ ಅಧ್ಯಯನ ಮಾಡೋದು. ಯಾವ ತಿಲ್ಲಂದ್ರೂ ದೊಡ್ಡ ಡಿಕ್ಷನರಿ ತೆಗೆಯೋದು, ಮತ್ತೇನೋ ಮಾಡೋದು, ಯಾವುದೋ ಒಂದಿರಿ ತಾನೇ ಬಸವಣ್ಣ ಬೆಳಕು ತೋರ್ಯಾರ. ಅವ್ರ ಆಶೀರ್ವಾದ ನನಗೆ ಬೆಳೆಸಿದೆ. ನಮ್ಮದೇನು ವಚನ ಸಾಹಿತ್ಯ ಜ್ಞಾನ ಇದೆ, ಇದು ಯಾರು ಬೋಧ ನಾನು ಕೇಳಿಲ್ಲ, ಯಾರ ಪ್ರವಚನ ನಾನು ಕೇಳಿಲ್ಲ. ಏನಾಗಿದೆ ಯೋಗ ಧ್ಯಾನ ಮಾಡೋದ್ರಿಂದ ಏನೋ ಜ್ಞಾನ ಕಣ್ಣು ತೆರೀತಂತಾರೆ. ಆ ಜ್ಞಾನ ಕಣ್ಣಿನೊಳಗೆ ಏನಾಗಿದೆ ಗೊತ್ತಿಲ್ಲ. ಮಹಾಗುರು ಬಸವೇಶ್ವರರು, ಅಸಂಖ್ಯಾತ ಶರಣರು, ಅಕ್ಕ ಮಾದಿ ಹಿಡ್ಕೊಂಡು ನನಗೆ ಆಶೀರ್ವಾದ ಮಾಡ್ಯಾರ. ಇದೆಲ್ಲ ಅವ್ರ ಪಾದಕ್ಕೆ ಸಲ್ತದೆ. ನಂದು ಏನು ಜ್ಞಾನ ಇದ್ರೂ ಅವ್ರ ಪಾದಕ್ಕೆ ಸಲ್ತದೆ. ಮುಂದೆ ನಾನು ಪಕ್ಕಾ ಬಸವ ಭಕ್ತ, ಪಕ್ಕಾ ಬಸವನ ಅನುಯಾಯಿ. ಬಸವತತ್ವ ಸ್ವತಂತ್ರದ, ಬಸವತತ್ವ ಭಾಳ ಮೌಲಿಕಿದೆ. ಇದು ಜಾಗತಿಕ ಮೌಲ್ಯ, ಒಂದು ಸಮುದಾಯಕ್ಕೆ ಸೀಮಿತ ಅಲ್ಲ. ಇದು ಒಂದು ಜಾಗತಿಕ ಮೌಲ್ಯ. ಇದು ಸರ್ವ ಸಮಾನತೆ ಬಯಸೋದು, ಜೀವನಕ್ಕೆ ಸಂತೃಪ್ತಿ ಕೊಡೋದು. ಅಂಥ ಮೌಲ್ಯ ಈಗ ಜಗತ್ತಿಗೆ ಮುಟ್ಟಬೇಕು ಅನ್ನುವಂಥ ಒಂದು ಕನಸು ನಾನು ಹೊತ್ತಿದ್ದೇನೆ. ಅದಕ್ಕೆ ಅನೇಕ 770 ಜನ
ಅನುಭಾವಿಗಳನ್ನು ಸಂಸತ್ ಕಟ್ಟಬೇಕಂತ ಕನಸಿನಿಂದ ಅನುಭವ ಸಂಸತ್ ಅಂತ ಹುಟ್ಟಾಕಿದ್ದದ. ಅದು ಈಡೇರಬೇಕು. ಅದಕ್ಕೆ ಬಸವಕಲ್ಯಾಣ ಪ್ರಾಧಿಕಾರ ಹುಟ್ಟಾಕಿದವು ನಾನು. ಯಾರಿಗೂ ಗೊತ್ತಿದ್ದಿಲ್ಲ ಇದು ಬಸವಕಲ್ಯಾಣ ಪ್ರಾಧಿಕಾರ ಹುಟ್ಟಾಗಲೇ ಎಸ್ ಎಂ ಕೃಷ್ಣ ಭೇಟಿಯಾಗಿ ಈ ಹೊಸ ಅನುಭವ ಮಟ್ಟ ಆಗಬೇಕಂತಂದ್ರೆ ಉಮಾಶ್ರೀಯವ್ರು ಬಂದಾಗ ಮುಖ್ಯಮಂತ್ರಿಗೆ ಲೆಟ್ರ್ ಕೊಟ್ಟು ಬಸವೋತ್ಸವ ನನ್ನ ನೇತೃತ್ವದಲ್ಲಿ ನಡೀತಿತ್ತು ಸರ್ಕಾರದ್ದು. ಅವ್ರಿಗೆ ಲೆಟ್ರ್ ಕೊಟ್ಟು ಮುಖ್ಯಮಂತ್ರಿ ಮುಟ್ಟಿಸಿ ನಮ್ಮ ಸರ್ಕಾರ ಈ ಭಾಗದ ಎಲ್ಲ ಶಾಸಕರು ರಾಜಕೀಯ ನಾಯಕರು ಅದಕ್ಕೆ ಬೆಂಬಲ ಕೊಟ್ಟರು. 650 ಕೋಟಿ ರೂಪಾಯಿದು ಅನುಭವ ಮಂಟಪ ನನ್ನ ಕನಸದು. ಏನರಪ್ಪ ಅದು ಎಲ್ಲಿ ಮಾಡಬೇಕು ಅಂದ್ರೆ ಅರಿವಿನ ಮನೆ ಇವಾಗ ಮಾಡಬೇಕಂತಿತ್ತು. ಅಲ್ಲಿ ಜಾಗ ಸಾಕಾಗಲ್ಲ ಅಂತ ಕುಂತರು ನಮ್ಮ ಕಮಿಟಿದವರು. ಬಂದವರು ನೋಡಿ ಏನು ಮಾಡ್ರಿ ಅಂಥೇಳಿ ನನ್ನ ಕನಸು ಅಲ್ಲಿ ಫಿಕ್ಸ್ ಆಯಿತು. ಪಾಸ್ ಮಾಡಿದೆವು ವಿಧಾನಸೌಧದಾಗೆ. ಮುಂದೆ ಬಾಲ್ಕಿಯ ಪೋಳಿಗಿದ್ದನು ಬಸವನ ಪಟ್ಟದೇವ್ರು ಬಂದು ನನಗೊಂದು ಮನವಿ ಕೊಟ್ಟರು, ನನಗೆ ಕೊಟ್ಟರು, ಗೋರಿಚಾಗ ಒಂದು ಕೊಟ್ಟರು, ನಮ್ಮ ಕಮಿಟಿ ಕೊಟ್ಟರು. ಅಲ್ಲಿ ಬ್ಯಾಡ್ರಿ ಹಳೆ ಅನುಭವ ಮಂಟಪ ಜಾಗದಾಗೆ ಮಾಡಿರಿ, ಇಲ್ಲೇ ಮಾಡಿರಿ, ಎಲ್ಲ ಜಾಗ ಬಿಟ್ಕೊಡ್ತೇವೆ ಅಂದರು. ಅದಕ್ಕೆ ತಂದು ಇಲ್ಲಿ ಹಾಕಿದ್ದೀವಿ. ಇದು ಆಗಲಿ, ಇದು ನಾಡಿಗೆ ಬೆಳಕು ಕೊಡಲಿ, ಇಲ್ಲಿ ಎಲ್ಲ ಜನರು ನಮ್ಮದು ಅನ್ನಂಗೆ ಆಗಲಿ. ಬಸವಣ್ಣನವರು ಎಲ್ಲರೂ ನಮ್ಮವ್ರು ಅಂದರೆ ನಮ್ಮ ನಾಡಿನ ಜನತೆ, ನಮ್ಮ ದೇಶದ ಜನತೆ ದೇಶ ಭೇದ ಮರೆತು, ಜಾತಿ ಭೇದ ಮರೆತು, ಧರ್ಮ ಭೇದ ಮರೆತು, ಭಾಷಾ ಭೇದ ಮರೆತು, ದೇಶ ಭೇದ ಮರೆತು ಎಲ್ಲರೂ ಬಸವಣ್ಣ ನಮ್ಮವ ಅಂದ್ರೆ ನನ್ನ ಜೀವನ ಸಾರ್ಥಕ ಆಗ್ತಾನೆ ಅಂತ ಒಂದು ಕನಸು ನಾನು ಕಂಡೀನಿ. ಅದು ಈಡಿಲ್ಲ ಅಂಥೇಳಿ ನಾನು ತಮ್ಮೆಲ್ಲರ ಮುಂದೆ ನಾಡಿನ ಜನತೆ ಮುಂದೆ ವಿನಂತಿ ಮಾಡ್ಕೊಳ್ತಾಯಿದ್ದೀನಿ. ಮಹಾಗುರು ಬಸವೇಶ್ವರರು ಮತ್ತು ಅಸಂಖ್ಯಾತ ಶರಣರು, ಬಸವಣ್ಣ ಹಿಡ್ಕೊಂಡು ಎಲ್ಲ ಶರಣರು ಮತ್ತು ನಮ್ಮ ವಚನ ಸಾಹಿತ್ಯ ಇದು ಸ್ವತಂತ್ರ ಇದೆ. ಇದ್ರ ಮೇಲೆ ಮತ್ತೊಬ್ಬರ ಪ್ರಭುತ್ವ ಆಗಬಾರ್ದು, ಸ್ವತಂತ್ರ ಇದೆ. ಅದಕ್ಕಾಗಿ ಇದು ಎಲ್ಲರೂ ನಮ್ಮದು ಅಂತ ಹೇಳಿ ನಾಡಿನವರು ಎಲ್ಲರೂ ನಮ್ಮದು ಅನ್ನುವಂಥ ಒಂದು ಇದು ಬೆಳೀಲಿ ಅನ್ನುವಂಥ ಒಂದು ಆಶಾ ನನ್ನೊಳಗಿದೆ. ಮಾನವ ಏಕತೆ ಬೆಳೀಲಿ, ಬಸವತತ್ವ ಅದಕ್ಕೆ ಔಷಧಿ ಅದ, ಔಷಧಿ ಅಂತ ಹೇಳಿ ಹೇಗೆ ಭಾರತ ಸಂವಿಧಾನದೋ ಇದು ವಿಶ್ವ ಸಂವಿಧಾನ ವಚನ ಸಾಹಿತ್ಯ ಕೂಡ ಒಂದು ಸಂವಿಧಾನ. ಅದು ಕಾನೂನು ಹೇಳ್ತದೆ, ಇದು ನೈತಿಕತೆ ಹೇಳ್ತದೆ. ಅಪ್ಪರ ಮುಂದೆ ನಮ್ಮ ವಾಹಿನಿಗೆ ಒಂದೊಂದು ವಿಷಯದ ಮೇಲೆ ತಾವು ಏನು 3 ಆಶಯಗಳು ನಮ್ಮ ತತ್ವಕ್ಕೆ, ಅಷ್ಟಾವರಣ, ಪಂಚಾಚಾರ, ಷಟಸ್ಥಲಗಳ ಮೇಲೆ ತಾವು ಹಿಂದಕ್ಕೆ ಭಾಳ ದಿವಸ ಸುದೀರ್ಘ ಪ್ರವಚನ ಕೊಟ್ಟಿರಿ. ಮುಂದೆ ತಮಗೆ ಬಿಡುವಾದಾಗೆಲ್ಲ 1 ಗಂಟೆ ನೀವು ಒಂದೊಂದು ವಿಷಯದ ಮೇಲೆ ಮಾತಾಡಿ ನಾಡಿನ ಜನರಿಗೆ ಒಂದು ದೊಡ್ಡ ಸಾಕ್ಷಿ ಬಿಟ್ಟು ಹೋಗ್ಬೇಕಂತ ನಾನು ಬಯಸ್ತೀನಿ. ತಾವು ಈ ಭಾಳ ಮಂದಿಗೆ ತಮ್ಮ ಸಾಹಿತ್ಯ ಗೊತ್ತದ, ಎಲ್ಲ ಗೊತ್ತದೆ. ಈ ಬದುಕಿನ ಭಾಳ ಅದ್ಭುತವಾದ ಘಟನೆಗಳನ್ನ ಹೇಳಿದ್ರಿ. ಅದಕ್ಕೆ ನಾನು ನಿಮಗೆ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸ್ತೇನೆ. ಶರಣ. ಆತ್ಮೀಯರೇ, ಬೆಲ್ದಾಳ ಸಿದ್ದರಾಮ ಶರಣರ ಬಾಲ್ಯದ ಬದುಕು, ಆಧ್ಯಾತ್ಮ ಸಾಧನೆ, ಬಾಲ್ಕಿಯ ಚನ್ನಬಸವ ಪಟ್ಟದೇವರ ಆಶೀರ್ವಾದ, ಇಲ್ಕಲ್ ಮಹಾಂತಪ್ಪಗಳ ಮನಸ್ಸನ್ನು ಪರಿವರ್ತನೆ ಮಾಡಿದ ಕತೆ, ತೋಂಟದ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಬಸವ ತತ್ವ ಕಡೆಗೆ ಬರಲಿಕ್ಕೆ ಬಹುಮುಖ್ಯ ಕಾರಣರಾದ ಬೆಲ್ದಾಳ ಶರಣರ ವೈಯಕ್ತಿಕ ಬದುಕಿನ ಒಂದು ದೃಶ್ಯ ಕಾವ್ಯವನ್ನು ನೀವು ನೋಡಿದ್ದೀರಿ. ಮುಂದಿನ ದಿನಗಳಲ್ಲಿ ನಮ್ಮ ಲಿಂಗಾಯತ ಸಮಾಜದ ಬಹುದೊಡ್ಡ ಆಶೆಗಳನ್ನು ಹೊಂದಿದ ಅನೇಕ ಮಾಹಿತಿಗಳ ಕುರಿತು ಅವರು ಮತ್ತು ಅವರ ಶಿಷ್ಯಂದರು ನಮ್ಮೊಂದಿಗೆ ಮುಖಾಮುಖಿಯಾಗಲಿದ್ದಾರೆ. ಅದಕ್ಕಾಗಿ ನಾವು ಕಾತರರಾಗಿ ಕಾಯೋಣ. ಶರಣ.